ದಿನ ಹೊಸ ಅಧ್ಯಾಯ ಚರ್ಚ್ ಗವರ್ನಮೆಂಟ್ ಎಂಬುದಾಗಿ. ಅಂದ್ರೆ ಸಭೆಯ ಆಡಳಿತ ಅಥವಾ ಸಭೆಯನ್ನು ಆಳುವಂತ ಸರ್ಕಾರ. ಸರ್ಕಾರ ಎಂಬುದಾಗಿ ಹೇಳಿದ್ರೆ ಅರ್ಥ ನಾವು ಹೊರಗಡೆ ರಾಜಕೀಯದವರು ಮಾಡಿದ ಸರ್ಕಾರ ಅಂತ ಹೇಳ್ತೇವಲ್ಲ, ಆ ದೃಷ್ಟಿಯಲ್ಲ. ಸಭೆಯಲ್ಲಿ ಆಡಳಿತ ಮಾಡುವುದು ಅಥವಾ ಆಡಳಿತ ಮಾಡುವವರು ಯಾರು, ಯಾರನ್ನ ದೇವ್ರ ವಾಕ್ಯದಲ್ಲಿ ಸಭೆ ಆಡಳಿತ ಮಾಡಬೇಕು ಎಂಬುದಾಗಿ ಹೇಳ್ತದೆ. ಹೇಗೆ ಮಾಡಬೇಕು, ಅವರನ್ನು ಆರಿಸಿಕೊಳ್ಳುವುದು ಹೇಗೆ, ಯಾರ್ಯಾರು ಇರಬೇಕು ಅದರಲ್ಲಿ ಎಂಬತಕ್ಕಂತ ಪೂರ್ಣ ವಿವರವನ್ನ ಸತ್ಯವೇದದಲ್ಲಿ ಓದ್ತೇವೆ. ಇದೆಲ್ಲವೂ ಕೂಡ ನಾವು ಸತ್ಯವೇದದಲ್ಲಿ ಎಲ್ಲೋ ನಾವು ಎಲ್ಲ ಅಪೊಸ್ತಲರ ಕೃತ್ಯದಲ್ಲೋ ಅಥವಾ ರೋಮಾಪುರದ ಪತ್ರಿಕೆಯಲ್ಲೋ ಸಭಾ ಸರ್ಕಾರ ಹೀಗಿರ್ಬೇಕು, ಇಂಥವರು ಹೀಗೆ ಹೀಗೆ ಅಂತ ಒಂದ್ ಕಡೆಯಿಂದ ಬರೆದಿಲ್ಲ. ಅಲ್ಲಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ದೇವರಾತ್ಮನು ಕೆಲವು ಪತ್ರಿಕೆಗಳಲ್ಲಿದೆ, ಕೆಲವು ವಾಕ್ಯ, ಕೆಲವು ಅಪೊಸ್ತಲರ ಕೃತ್ಯದಲ್ಲಿದೆ, ಕೆಲವು ಸುವಾರ್ತೆಗಳಲ್ಲಿದೆ. ಹೀಗೆ ಎಲ್ಲವನ್ನು ಕ್ರೋಢೀಕರಿಸಿ ಸಭೆಯ ಆಡಳಿತ ಹೇಗಿರ್ಬೇಕು ಅನ್ನೋದನ್ನ ದೇವ್ರ ವಾಕ್ಯದಲ್ಲಿ ನಾವು ಕಲಿತಾ ಹೋಗ್ತೀವಿ. ನನಗೆ ಗೊತ್ತಿಲ್ಲ ಇವತ್ತು ಮುಗೀತದೋ ಇಲ್ಲೋ ಅಂತ ಹೇಳಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾನು ವಿವರಣೆ ಮಾಡಕ್ ಹೋಗ್ತೀನಿ. ಅದ್ರ ಜೊತೆಗೆ ನಿಮ್ಮ ಈಗಾಗ್ಲೇ ನಾವು ಮಾತಾಡಿದ ಹಾಗೆ ಬಹುಶಃ ಈ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಈ ಝೂಮ್ ಮೀಟಿಂಗ್ ಬಹುಶಃ ಇದು ಡಿಸೆಂಬರ್ ತಿಂಗಳಿಗೆ ಕೊನೆ ಆಗ್ತದೆ. ಅಷ್ಟಕ್ಕೆ ನಾವು ಡಿಸೆಂಬರ್ ತಿಂಗಳ ಕಡೆ ಹಂತಕ್ಕೆ ನಾವು ಸಭಾಶಾಸ್ತ್ರವನ್ನು ಮುಗಿಸೋಕ್ಕೂ ಆಗೋದಿಲ್ಲ. ಏನ್ ಬೇಕೋ ಅದನ್ನ ಹೇಳಿದ್ದೀನಿ, ಇನ್ನೂ ಬಹಳಷ್ಟು ಇರ್ತದೆ. ಒಟ್ನಲ್ಲಿ ಈ ಡಿಸೆಂಬರ್ ತಿಂಗಳಿಗೆ ಈ ಝೂಮ್ ಮೀಟಿಂಗ್ ನಲ್ಲಿ ನಾನ್ ಮಾತಾಡುವಂಥದ್ದು ಕಡೆಯಾಗಬಹುದು. ಅಥವಾ ಹಾಗಂದ ಅರ್ಥ ಮುಂದಕ್ಕಿಲ್ಲ ಅಂತಿಲ್ಲ. ಕರ್ತನ ಚಿತ್ತವಾದ್ರೆ ನಾವು ಮತ್ತೆ ಸೇರೋಣ, ಕಲಿಯೋಣ, ನೋಡೋಣ. ಕಲಿಯುವುದಕ್ಕೆ ಯಾವತ್ತೂ ಕೊನೆ ಇಲ್ಲ. ಇದನ್ನ ನಿಮ್ಮ ಮನಸ್ಸಿಗೆ ತಂದು ನಾನು ಮುಂದಕ್ಕೆ ಹೋಗ್ತೀನಿ. ನೀವು ರೋಮನ್ ಕ್ಯಾಥಲಿಕ್ ಸಭೆಗೆ ಹೋದ್ರೆ, ರೋಮನ್ ಕ್ಯಾಥಲಿಕ್ ಸಭೆನಲ್ಲಿ ದೇ ಹ್ಯಾವ್ ವರ್ಲ್ಡ್ ವೈಡ್ ಗವರ್ನಮೆಂಟ್. ಪ್ರಪಂಚದಾದ್ಯಂತ ಅವರಿಗೆ ಒಂದೇ ಸರ್ಕಾರ ಇದೆ, ಒಂದೇ ಆಡಳಿತ ಇದೆ. ಹೇಗಂದ್ರೆ ಅವರ ಪ್ರಮುಖವಾದಂತ ಆಡಳಿತಗಾರ ಪೋಪ್ ಆದ್ಮೇಲೆ ಆರ್ಚ್ ಬಿಷಪ್ ಎಂಬುದಾಗಿ ಬರ್ತಾರೆ. ಆರ್ಚ್ ಬಿಷಪ್ ಆದ್ಮೇಲೆ ಬಿಷಪ್ಗಳು ಬರ್ತಾರೆ, ಕಾರ್ಡಿನಲ್ಸ್ ಕೂಡ ಇದ್ದಾರೆ. ಅದಾದ್ಮೇಲೆ ಬಿಷಪ್ಗಳು ಬರ್ತಾರೆ. ಬಿಷಪ್ಗಳ ಕೆಳಗಡೆ ಫಾದರ್ಗಳು ಬರ್ತಾರೆ. ಫಾದರ್ ಕೆಳಗಡೆ ಸಭೆ ಇರ್ತದೆ, ಅಂದ್ರೆ ಸಭಿಕರು ಇರ್ತಾರೆ. ಹೀಗೆ ಅವರು ಹೈರಾರ್ಕಿ ಸಿಸ್ಟಮ್ ಅಂತ ಹೇಳಿದ್ವಿ, ಹಂತವಾಗಿ ಹಾಗೆ ಇದೆ. ಅಂದ್ರೆ ಅಂತಿಮವಾಗಿ ಪೋಪ್ ಏನ್ ಹೇಳ್ತಾರೋ ಅದೇ ಅವರ ಅಂತಿಮ ನಿರ್ಧಾರ. ಅದಕ್ಕೆ ವಿರುದ್ಧವಾಗಿ ಯಾರು ಹೇಳೋ ಹಾಗಿಲ್ಲ. ಹಾಗೆ ಅವರು ಆಡಳಿತ ಮಾಡ್ತಾರೆ. ಏನೇ ಸಪೋಸ್ ಇಲ್ಲಿ ಮೈಸೂರಿನಲ್ಲಿ ರೋಮನ್ ಕ್ಯಾಥಲಿಕ್ ಸಭೆನಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು, ಫಾದರ್ ಅದನ್ನ ಪರಿಹರಿಸಕ್ ನೋಡ್ತಾರೆ. ಅದಾಗ್ಲಿಲ್ಲ ಅಂದ್ರೆ ಅವರು ಬಿಷಪ್ ತಗೊಂಡೋಗಿ ಅದನ್ನ ಮುಟ್ಟಿಸ್ತಾರೆ. ಅವರು ಕುಳಿತು ಸಮಸ್ಯೆ ಪರಿಹಾರ ಮಾಡ್ತಾರೆ. ಅವ್ರಿಗೂ ಆಗ್ಲಿಲ್ಲ ಅಂದ್ರೆ ಆರ್ಚ್ ಬಿಷಪ್ ಹತ್ರಕ್ಕೆ ಹೋಗ್ತಾರೆ. ಅವ್ರಿಗೂ ಆಗ್ಲಿಲ್ಲ ಅಂದ್ರೆ ಅವ್ರಿಗೂ ಆಗ್ಲಿಲ್ಲ ಅಂದ್ರೆ ಮೇಲೆ ಅಂತಿಮವಾಗಿ ಪೋಪ್ ಹತ್ರಕ್ಕೆ ಹೋಗ್ಬಹುದು. ಅಷ್ಟು ದೊಡ್ಡ ವಿಚಾರ ಆದ್ರೆ ಹೋಗುವುದಿಲ್ಲ, ಯಾವುದು ಹೋದ್ರಲ್ಲಿ ಹೋಗ್ಬಹುದು, ಅದೇ ಲಾಸ್ಟ್. ಪೋಪ್ ಆದ್ಮೇಲೆ ಇನ್ನೆಲ್ಗೂ ಹೋಗುವಂತದ್ದಿಲ್ಲ. ಇದು ರೋಮನ್ ಕ್ಯಾಥಲಿಕ್ ಇರುವಂತ ಒಂದು ಆಡಳಿತ ಕ್ರಮ. ಇನ್ನು ನೀವು CSI ಸಭೆಗೆ ಬಂದ್ರೆ ಅದನ್ನ ಎಪಿಸ್ಕೋಪ್ಲಿನ್ ಚರ್ಚ್ ಅಂತ ಕೂಡ ಕರಿಬಹುದು. ನಮ್ಮ ಸಭಾಶಾಸ್ತ್ರದಲ್ಲಿ ಹಾಗೆ ಬರೀತದೆ. ನಾವು ಮೊದಲು 4, 5, 6, 7, 8ನೇ ಶತಮಾನದಲ್ಲಿ ಮೊದಲ 10 ದಶಕಗಳಲ್ಲಿ ಅದನ್ನ ಆಂಗ್ಲಿಕನ್ ಚರ್ಚ್ ಅಂತ ಕೂಡ ಕರೀತಾ ಇದ್ರು. ಆಮೇಲೆ ಈ ಕಡೆ ನಮ್ಮ ಭಾರತದಲ್ಲಿ ಮಾತ್ರ CSI ಅಂದ್ರೆ ಚರ್ಚ್ ಆಫ್ ಸೌತ್ ಇಂಡಿಯಾ, ಆಮೇಲೆ CNI ಚರ್ಚ್ ಆಫ್ ನಾರ್ತ್ ಇಂಡಿಯಾ, ಹಾಗೆ ಚರ್ಚ್ ಆಫ್ ಅಮೇರಿಕಾ, ಚರ್ಚ್ ಆಫ್ ಬೇರೆ ಬೇರೆ ಆ ದೇಶದ ಹೆಸರು ಇಟ್ಕೊಂಡಿದ್ದಾರೆ. ಇಲ್ಲಿ ಹೇಗೆ ಅಂದ್ರೆ ಇಲ್ಲಿ ಒಂದ್ ರೀತಿ ಹಾಗೆ ಇದೆ. ಆದ್ರೆ ಇಲ್ಲಿ ಹೇಗೆ, ಮೊದಲು ಮಾಡರೇಟರ್ ಇರ್ತಾರೆ, ಅದ್ರ ಕೆಳಗಡೆ ಆರ್ಚ್ ಬಿಷಪ್ ಇರ್ತಾರೆ, ಆರ್ಚ್ ಬಿಷಪ್ ಕೆಳಗಡೆ ಬಿಷಪ್ಗಳಿರ್ತಾರೆ, ಅವ್ರ ಕೆಳಗಡೆ ಏರಿಯಾ ಕೋಆರ್ಡಿನೇಟರ್ ಅಂತ ಇರ್ತಾರೆ, ಅವ್ರ ಕೆಳಗಡೆ ಅವ್ರು ಇರ್ತಾರೆ ಅಂದ್ರೆ ಸಭಾಪಾಲಕರು, ಅವ್ರ ಕೆಳಗಡೆ ಸಭಾಪಾಲನಾ ಸಮಿತಿ ಇರ್ತದೆ, ಆ ಸಭಾಪಾಲನಾ ಸಮಿತಿ ಕೆಳಗಡೆ ಸಭಿಕರು ಇರ್ತಾರೆ. ಅವ್ರು ಏನೇ ಆದ್ರೂ ನಾನು ಮೊದ್ಲು ಹೇಗೆ ರೋಮನ್ ಕ್ಯಾಥಲಿಕ್ ಸಭೆ ಬಗ್ಗೆ ಹೇಳಿದ್ನೋ ಹಾಗೆಯೇ ಏನಾದ್ರೂ ಸಮಸ್ಯೆ ಆದ್ರೆ ನೇರವಾಗಿ ಸಭಾಪಾಲನಾ ಸಮಿತಿಯವರು ಪ್ರಯತ್ನ ಪಡ್ತಾರೆ, ಅದ್ರ ಜೊತೆ ಅವರು ಸೇರ್ಕೊಳ್ತಾರೆ. ಅವ್ರಿಗೂ ಆಗ್ಲಿಲ್ಲ ಅಂತ ಅಂದಾಗೆ ಬಿಷಪ್ ಹತ್ರಕ್ಕೆ ಹೋಗ್ತದೆ, ಅಥವಾ ಏರಿಯಾ ಚೇರ್ಮನ್ ಅಂತ ಇರ್ತಾರೆ ಅವ್ರ ಹತ್ರಕ್ಕೂ ಹೋಗುತ್ತೆ. ಅದಾದ್ಮೇಲೆ ಬಿಷಪ್ ಹತ್ರಕ್ಕೆ ಹೋಗುತ್ತೆ. ಅವ್ರಿಗೂ ಆಗ್ಲಿಲ್ಲ ಅಂತ ಅಂದಾಗ ಅವ್ರ ಮೇಲೆ ಮಾಡರೇಟರ್ ಇರ್ತಾರೆ. ಹೀಗೆ
ಸಮಸ್ಯೆ ಏನಾದ್ರೂ ಬಂದ್ರೆ ಅಥವಾ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಏನಾದ್ರು ತೀರ್ಮಾನ ಮಾಡೋರು ಅವ್ರು. ಇದು ರೋಮನ್ CSI ಸಭೆಗಳೆಲ್ಲ ಆಯ್ತು. ಇನ್ನು ಬೇರೆ ಬೇರೆ ಸಭೆಗಳೆಲ್ಲ ಒಂದಕ್ಕೊಂದು ಹೇಳುವಂತ ಸಮಯ ಇಲ್ಲ ಈಗ. ಬ್ಯಾಪ್ಟಿಸ್ಟ್ ಸಭೆ ಅಂತ ತೆಗೆದುಕೊಂಡ್ರಿ, ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಆ ರೀತಿಯಾಗಿಲ್ಲ, ಇನ್ನೊಂದು ರೀತಿಯಾದಿದೆ. ಏನು, ಅಲ್ಲಿ ಪಾಸ್ಟರ್ ಇರ್ತಾರೆ, ಅದಾದ್ಮೇಲೆ ಅವ್ರ ಮೇಲ್ಗಡೆ ಬೋರ್ಡ್ ಆಫ್ ಎಲ್ಡರ್ಸ್ ಅಂತ, ಅದು ಬೋರ್ಡ್ ಆಫ್ ಪಾಸ್ಟರ್ಸ್ ಅಂತ ಇರ್ತಾರೆ. ಒಂದು ಕಮಿಟಿ ಇರ್ತದೆ, ಆ ಕಮಿಟಿನೇ ಅಂತಿಮವಾದದ್ದು. ಆ ಕಮಿಟಿ ಏನ್ ತೀರ್ಮಾನ ಮಾಡ್ತದೋ ಹಾಗೆ. ಇವರಿಗೆ ರೋಮನ್ ಕ್ಯಾಥಲಿಕ್ ಸಭೆಗಿದ್ದ ಹಾಗೆ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ಸರ್ಕಾರ ಇಲ್ಲ. ಅವರು ಒಂದು ಏರಿಯಾಕ್ಕೆ ಮಾತ್ರ ಸೀಮಿತ ಆಗಿದೆ. ಈ ಬೆಂಗಳೂರು ಪ್ರಾಂತ್ಯದ ಬ್ಯಾಪ್ಟಿಸ್ಟ್ ಸಭೆಗಳೆಲ್ಲ ಒಂದು ಆಡಳಿತ ಇರ್ತದೆ, ಅಥವಾ ಮೈಸೂರು ಪ್ರಾಂತ್ಯಕ್ಕೆ ಇರಬಹುದು, ಅಥವಾ ಒಂದು ಕರ್ನಾಟಕಕ್ಕೆ ಇರಬಹುದು. ಅದು ಬಿಟ್ಟು ಬೇರೆ ರಾಜ್ಯಕ್ಕೆ ಅವರು ವಿಸ್ತಾರ ಆಗುವುದಿಲ್ಲ. ಇದು CSI ನಲ್ಲಿ ಇದೆ, ರೋಮನ್ ಕ್ಯಾಥಲಿಕ್ ನಲ್ಲೂ ಇದೆ. ಇನ್ನು ಮೂರನೇಗೆ ಬಂದ್ರೆ ನಾವು ಇಂಡಿಪೆಂಡೆಂಟ್ ಚರ್ಚಸ್ ಅಂತ ಕರಿತೀವಿ, ಅಥವಾ ಲೋಕಲ್ ಚರ್ಚಸ್ ಅಂತ ಕೂಡ ಕರಿಬಹುದು. ಏನು ಇಂಡಿಪೆಂಡೆಂಟ್ ಚರ್ಚಸ್ ಅಂದ್ರೆ, ನಮ್ಮ ಸಭೆಗಳು, ಈಗ ಬ್ರದರನ್ ಸಭೆ ನಡೆಯೋದು ರೋಮನ್ ಕ್ಯಾಥಲಿಕ್ ಸಭೆ ಆಡಳಿತದ ಕ್ರಮದಲ್ಲೂ ಅಲ್ಲ, CSI ಸಭೆ ಕ್ರಮದಲ್ಲೂ ಅಲ್ಲ, ಬ್ಯಾಪ್ಟಿಸ್ಟ್ ಸಭೆಗಳು ನಡೀತಕ್ಕಂಥ ಕ್ರಮದಲ್ಲೂ ಕೂಡ ಅಲ್ಲ. ಪ್ರತಿಯೊಂದು ಸಭೆಯು ಪ್ರತ್ಯೇಕ, ಅವ್ರದ್ದೇ ಆದಂತ ಸ್ವಾತಂತ್ರ್ಯ. ದೇ ಆರ್ ಇಂಡಿಪೆಂಡೆಂಟ್, ಅವ್ರು ಸ್ವತಂತ್ರರು. ಪ್ರತಿಯೊಂದು ಸಭೆಯು ಅವ್ರಿಗೆ ಜವಾಬ್ದಾರಿ. ಈ ಸಭೆ ಮೇಲೆ ಇನ್ನೊಬ್ರು ಯಾರು ಇಲ್ಲ. ಬ್ರದರನ್ ಸಭೆ ನೋಡಿದ್ರೆ, ಸಪೋಸ್ ಚಿಕ್ಕಮಗಳೂರು ಬ್ರದರನ್ ಅಸೆಂಬ್ಲಿ, ಮೈಸೂರು ಬೆಥಾನಿ ಬ್ರದರನ್ ಅಸೆಂಬ್ಲಿ, ಅಥವಾ ಬೇತೇಲ್ ಬ್ರದರನ್ ಅಸೆಂಬ್ಲಿ ಮೈಸೂರು, ಇಲ್ಲಿ ಏನೋ ಒಂದು ಸಭೆಯಲ್ಲಿ ಏನೋ ಒಂದು ಸಮಸ್ಯೆನೋ ಒಳ್ಳೇದೋ ಕೆಟ್ಟದ್ದು ಏನೋ ಆಯ್ತು, ಆ ಸಭೆಯ ಅಂತಿಮ ತೀರ್ಮಾನ ಅಲ್ಲಿ ಸಭೆಯಲ್ಲಿ, ಅದ್ ನಾನು ಮುಂದಕ್ಕೆ ಬರ್ತೇನೆ, ಅಲ್ಲಿ ಯಾರು ಇರ್ತಾರೆ ಎಂಬುದಾಗಿ, ಆಮೇಲೆ ನಾವು ಬರೋಣ ಅಲ್ಲಿಗೆ. ಅದ್ರ ಮೇಲೆ ಇಲ್ಲ ನಾವು ಇದ್ರ ಮೇಲೆ ನಾವು ಹೇಳ್ತೀವಿ ಅಂತ ಹೇಳ್ತಕ್ಕಂಥದ್ದು ಯಾರು ಇಲ್ಲ, ಅಂತಿಮ ಅವರೇನೆ. ಒಂದು ವೇಳೆ ಅವರ ಸಹಮತದಲ್ಲಿ, ಅವರ ಒಂದು ಅನ್ಯೋನ್ಯತೆಯಲ್ಲಿ ಇರ್ತಕ್ಕಂಥ ಬೇರೆ ಸಭೆಯವರು ಒಟ್ಟಾಗಿ ಸೇರಿ ಹೇಳ್ಬಹುದು, ಒಂದು ಸಜೆಷನ್ ಕೊಡ್ಬೋದು ಹೊರತು, ಇನ್ನೊಂದು ಸಭೆಯವರು ಬಂದು ಈ ನಿಮ್ಮ ಸಭೆಯಲ್ಲಿ ಹೀಗೆ ಆಗ್ಬೇಕು, ನಾನ್ ಹೇಳಿದ್ದೆ ಅಂತಿಮ ಎಂಬುದಾಗಿ ಹೇಳುವಂತ ಯಾವುದೇ ಕ್ರಮ ನಮ್ಮ ಸಹೋದರ ಸಭೆಗಳಲ್ಲಿ ಇಲ್ಲ. ಎವ್ರಿ ಚರ್ಚ್ ಈಸ್ ಇಂಡಿಪೆಂಡೆಂಟ್. ಇಫ್ ದೇ ವಾಂಟ್, ದೇ ಕ್ಯಾನ್ ಟೇಕ್ ಸಜೆಷನ್ ಫ್ರಮ್ ಅದರ್ ಚರ್ಚಸ್, ನಾಟ್ ದ ಫೈನಲ್ ಅಥಾರಿಟಿ. ಅವರು ಸಹಜವಾಗಿ ಒಂದು ವೇಳೆ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಬಹುದೇ ಹೊರತು ಅಂತಿಮ ನಿರ್ಧಾರ ಸಭೆಗಳಲ್ಲಿ. ಇದ್ರ ಮೇಲೆ ಆರ್ಚ್ ಬಿಷಪ್ಗಳಾಗ್ಲಿ, ಕಾರ್ಡಿನಲ್ಸ್ ಆಗ್ಲಿ, ಮಾಡರೇಟರ್ ಆಗ್ಲಿ, ಪೋಪ್ ಆಗ್ಲಿ, ಇದು ಯಾರು ಇಲ್ಲ. ಇದು ನಮ್ಮ ಸಭೆಗಳಲ್ಲಿ. ಇನ್ನು ಪೆಂಟೆಕಾಸ್ಟಲ್ ಸಭೆಗಳಲ್ಲಿ ಹೆಚ್ಚು ಕಡಿಮೆ ಇದೇ ರೀತಿ ಇದೆ. ಇಂಡಿಪೆಂಡೆಂಟ್ ಚರ್ಚಸ್ ಅವು, ಆ ಪಾಸ್ಟ್ರೇ ಅದ್ರ ಅಂತಿಮ. ಅದ್ರ ಮೇಲೆ ಒಂದು ವೇಳೆ ಅವ್ರ ಸಹಕಾರ ಬೇಕು ಅಂದ್ರೆ, ಅವ್ರು ಯಾವ್ದಾದ್ರು ಡಿನಾಮಿನೇಷನ್ ಆಗಿದ್ರೆ, ಒಂದು ಗುಂಪು ಮಾಡ್ಕೊಂಡಿದ್ರೆ, ಒಂದು ಕಮಿಟಿ ಮಾಡ್ಕೊಂಡಿದ್ರೆ, ಅವ್ರಿಗೆ ಹೇಳ್ತಾರೆ. ಅದಕ್ಕಿಂತ ಮೇಲೆ ಯಾವುದೂ ಇಲ್ಲ. ರೋಮನ್ ಕ್ಯಾಥಲಿಕ್ ಸಭೆಗಳಲ್ಲಿ ಇದ್ದಾಗ್ಲೂ ಕೂಡ ಇಲ್ಲ. ಈ ರೀತಿಯಾಗಿ ಇಲ್ಲಿ ಇವತ್ತು ಇರತಕ್ಕಂಥ ಸಭೆಗಳಲ್ಲಿ ಆಡಳಿತ ಕ್ರಮವನ್ನ ನಾವು ನೋಡ್ತೇವೆ. ಹಾಗಾದ್ರೆ ಸತ್ಯವೇದದಲ್ಲಿ ಸಭೆಯ ಆಡಳಿತ ಯಾರು ಮಾಡ್ಬೇಕು, ಹೇಗೆ ಮಾಡ್ಬೇಕು? ಆರ್ಚ್ ಬಿಷಪ್ ಇರ್ಬೇಕಾ, ಕಾರ್ಡಿನಲ್ಸ್ ಇರ್ಬೇಕಾ, ಮಾಡರೇಟರ್ ಇರ್ಬೇಕಾ, ಪೋಪ್ ಇರ್ಬೇಕಾ, ಏರಿಯಾ ಚೇರ್ಮನ್ ಅಂತ ಇರ್ಬೇಕಾ, ಸಭಾಪಾಲನಾ ಸಮಿತಿ ಇರ್ಬೇಕಾ? ಯಾವುದು ಸರಿ, ಯಾವುದು ಸರಿ ಅಲ್ಲ? ದೇವ್ರ ವಾಕ್ಯ ಅದಕ್ಕೊಂದು ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟಿದೆ. ದೇವ್ರ ವಾಕ್ಯದಲ್ಲಿ ಎಂತ ಚಂದವಾಗಿ, ನಾನು ಎಷ್ಟು ದೇವ್ರ ವಾಕ್ಯಕ್ಕೆ ಸ್ತೋತ್ರ ಮಾಡ್ತೀನಿ ಅಂದ್ರೆ, ಆ ದಿನದಲ್ಲಿ ಪವಿತ್ರಾತ್ಮನು ಆ ಪ್ರೇರೇಪಣೆಯಿಂದ ಏನೇನು ಬೇಕು ಎಲ್ಲಾ ವಾಕ್ಯವನ್ನು ಆತನು ಬರ್ಸಿಟ್ಬಿಟ್ಟಿದ್ದಾನೆ. ಒಂದು ವೇಳೆ ಈ ವಾಕ್ಯ ಬರೆಸದೆ ಹೋಗಿದ್ರೆ ಏನ್ ಕಥೆ ಆಗ್ತಿತ್ತು ಎಂಬುದಾಗ ಅನೇಕ ಸಮಯ ನನಗೆ ಯೋಚನೆ ಬರುತ್ತೆ. ಎವ್ರಿಥಿಂಗ್ ಹ್ಯಾಸ್ ಬಿನ್ ರಿಟರ್ನ್ ಸೋ ದಟ್ ವಿ ಕ್ಯಾನ್ ಫಾಲೋ ಇಟ್. ಅದನ್ನ ಅನುಸರಿಸುವುದಾದ್ರೆ ಒಂದು ಅತ್ಯುತ್ತಮವಾದ, ದೇವರು ಮೆಚ್ಚುವಂತ ಆಡಳಿತವನ್ನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲವೂ ಬರೆದಿಟ್ಟಿದೆ. ಯಾವುದು ಅಯ್ಯೋ ಇದು ಗೊತ್ತೇ ಇಲ್ಲ, ವಾಕ್ಯದಲ್ಲಿ ಇದಕ್ಕೆ ಏನೂ ಗೊತ್ತಿಲ್ವಲ್ಲ, ಏನ್ ಮಾಡೋದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲವನ್ನು ಕ್ರಮವಾಗಿ ಬರೆದಿಟ್ಟಿದೆ. ಬಹುಶಃ ನಮಗ್ ಗೊತ್ತಾಗ್ದೇನೆ ನಾವು ಅಯ್ಯೋ ಏನು ಇಲ್ಲ ಅಂತ ಹೇಳ್ಬೋದು, ನನಗ ಅರ್ಥ ಆಗ್ದೇನೆ ಇಲ್ಲ ಅಂತ ಹೇಳ್ಬೋದು. ಬಟ್ ವಾಕ್ಯದಲ್ಲಿ ಕ್ರಮವಾಗಿ ಬರೆಯಲ್ಪಟ್ಟಿದೆ. ಇನ್ನು ಮುಂದಕ್ಕೆ ಬಂದ್ರೆ, ಮೊದಲ ಸಭೆಯಲ್ಲಿ ಅಥವಾ ಯೇಸು ಸ್ವಾಮಿ ಇದ್ದಾಗ, ಸುವಾರ್ತೆ ಸಾರ್ತಿದ್ದಾಗ, ಯೇಸು ಸ್ವಾಮಿ ಒಬ್ಬಂಟಿಗನಾಗಿರ್ಲಿಲ್ಲ, ಆತನ ಜೊತೆಯಲ್ಲಿ ಬೇರೆಯವರು ಕೂಡ ಇದ್ರು. ಅಲ್ಲಿಂದಲೇ ಈ ಆಡಳಿತ ಕ್ರಮ,
ಅಥವಾ ಆಡಳಿತ ಅಂತ ಹೇಳುವಾಗ ಓನ್ಲಿ ಅಡ್ಮಿನಿಸ್ಟ್ರೇಷನ್ ಮಾತ್ರ ಅಲ್ಲ, ಇವನ್ ಮಿನಿಸ್ಟ್ರಿ, ಸೇವೆ ಆಗ್ಲಿ ಗುಂಪಾಗಿ ಮಾಡುವಾಗ ಯಾರು ಇದ್ರ ಜವಾಬ್ದಾರಿ ವಹಿಸ್ಬೇಕು, ಹೇಗೆ ಮಾಡ್ಬೇಕು, ಯಾರು ಮಾಡಬಾರ್ದು, ಯಾರು ಮಾಡ್ಬೇಕು, ಹೇಗೆ ಮಾಡ್ಬೇಕು, ಎಲ್ಲವನ್ನು ಕೂಡ ಯೇಸು ಸ್ವಾಮಿ ತನ್ನ ಬೋಧನೆಯಲ್ಲಿ ಬೋಧಿಸಿದೆ. ಮೊದಲನೇದಾಗಿ ಬಂದ್ರಿ ಯೇಸು ಸ್ವಾಮಿಯ ವಾಕ್ಯವನ್ನ ನಾವು ಗಮನಿಸೋಣ. ಮೊದಲನೇದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನವನ್ನು ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಹ್ಮ್. ದೆವ್ವಗಳನ್ನು ಹ್ಮ್. ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಸಾಕು. ನಾವು ಇಲ್ಲಿ ನೋಡ್ತೇವೆ 12 ಮಂದಿ ಶಿಷ್ಯರನ್ನ ಆರಿಸಿಕೊಂಡ ಎಂಬುದಾಗಿ ಬರೆದಿದೆ. ಶಿಷ್ಯರು ಎಂಬುದಾಗಿ ಹೇಳ್ತದೆ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ದಿರೋ ಪದ ಡಿಸೈಪಲ್ ಎಂಬುದಾಗಿ ಬರೆದಿದೆ. ಆಮೇಲೆ ಇದೇ ವಿಚಾರವಾಗಿ, ಈ ವಿಚಾರ ಹೊರತಾಗಿ ಅಲ್ಲ, ಇದೇ ವಿಚಾರವಾಗಿ 2ನೇ ವಚನದಲ್ಲಿ ಹೀಗೆ ಬರೀತದೆ. ಓದಿ 2ನೇ ವಚನನ. ಆತನು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವವೆಂದರೆ, ಮೊದಲನೆಯವನು ಸಾಕು ಪೇತ್ರನೆನಿಸಿಕೊಳ್ಳುವ ಸಾಕು ಸೀಮೋನ. ಸಾಕು. ಓಕೆ, ಆಮೇಲೆ ಓದೋಣ ಬ್ರದರ್. ನಾವು ಮೊದಲು ಶಿಷ್ಯರು ಅಂತ ಹೇಳ್ತು, ಅದಾದ್ಮೇಲೆ ಆತನು ಕಳಿಸಿಕೊಟ್ಟ 12 ಮಂದಿ ಅಪೋಸ್ತಲರು ಎಂಬುದಾಗಿ ಬರೆಯಲ್ಪಟ್ಟೆ. ಅಪೋಸ್ತಲರು ಅಲ್ಲಿಯ ತನಕ ಇಡೀ ವಿಶ್ವಕ್ಕೆ ಈ ಅಪೋಸ್ತಲರು ಎಂಬತಕ್ಕಂಥ ಹೆಸರೇ ಪರಿಚಯ ಇರಲಿಲ್ಲ. ನೋ ಬಡಿ ನ್ಯೂ ಅಂಡ್ ಥಾಟ್ ಅಬೌಟ್ ದಿಸ್ ವರ್ಲ್ಡ್. ಅಪೋಸ್ತಲರು ಅನ್ನೋ ಪದವೇ ಯಾರಿಗೂ ಗೊತ್ತಿರ್ಲಿಲ್ಲ. ಮೊಟ್ಟ ಮೊದಲು ಪ್ರಪಂಚಕ್ಕೆ ಹೇಳ್ಕೊಟ್ಟವ್ರು ಯಾರು? 12 ಮಂದಿ ಅಪೋಸ್ತಲರ ಹೆಸರುಗಳು ಎಂಬುದಾಗಿ. ಆ ಹೆಸರು ಯಾರಪ್ಪ? ಅದೇ ಶಿಷ್ಯರಿಗೆ ಹೇಳಿರ್ತಕ್ಕಂಥದ್ದೇ ಅಪೋಸ್ತಲರು ಅಂತೇಳಿ. ಅದೇ 12 ಮಂದಿ ಶಿಷ್ಯರಿಗೆ ಅಪೋಸ್ತಲರು ಅಂತ ಹೆಸರು ಕೊಟ್ಟೆ. ಈ ಅಪೋಸ್ತಲರು ಅಲ್ಲಿಂದ ಅಪೋಸ್ತಲರು ಅನ್ನೋ ಪದ ಪ್ರಾರಂಭವಾಗಕ್ಕೆ ಶುರುವಾಗ್ತದೆ. ಶಿಷ್ಯರು ಅನ್ನೋ ಪದ ಪ್ರಾರಂಭವಾಗಿ ಶುರುವಾಗ್ತದೆ. ಎಲ್ಲಿವರೆಗೆ? ಪ್ರಕಟಣೆವರೆಗೂ ಹೋಗುತ್ತೆ. ಇದು ಇವತ್ತಿಗೂ ಇದೆ, ಈಗಲೂ ಇದೆ. ಈ ಪದಗಳೇನು ಹಳೆ ಪದಗಳಲ್ಲ ಈ ದಿನ. ಅದ್ರ ಪ್ರಾರಂಭವಾದದ್ದು ಯೇಸು ಸ್ವಾಮಿಯ ಬಾಯಿಂದ. ಈ ಅಪೋಸ್ತಲರು ಯಾತಕ್ಕೆ ಇವ್ರನ್ನ ಅವ್ರಿಗೆ ಹೇಳಿದ್ರು? ಅವ್ರಿಗೆ ಕಳಿಸಿದಾಗ ನಾವು ವಾಕ್ಯದಲ್ಲಿ ಓದ್ತೀವಿ, ಹೋಗಿ ಸುವಾರ್ತೆಯನ್ನು ಸಾರ್ಲಿಕ್ಕೆ ಕಳಿಸಿದ್ರು. ಏನು ಸುವಾರ್ತೆಯಲ್ಲಿ ಏನ್ ಅಡಗಿತ್ತು ಆ ದಿನದಲ್ಲಿ? ದೆವ್ವ ಹಿಡಿದವ್ರಿಗೆ ದೆವ್ವ ಬಿಡಿಸ್ತಿದ್ರು, ಕಾಯಿಲೆ ಇದ್ದವರಿಗೆ ಕಾಯಿಲೆ ವಾಸಿ ಆಗ್ತಿತ್ತು. ಇವೆಲ್ಲವನ್ನು ಮಾಡಿ ಆಯ್ತು, ನಿನಗೆ ಕಾಯಿಲೆ ವಾಸಿ ಆಯ್ತಪ್ಪ ಹೋಗು, ಅಷ್ಟಕ್ಕೆ ಅಲ್ಲ. ಕಾಯಿಲೆ ವಾಸಿ ಮಾಡ್ತಿದ್ದಿದ್ದು ಯಾಕೆಂದ್ರೆ ದೇವರು ಅದ್ಭುತ ಮಾಡ್ಲಿಕ್ಕೆ ಶಕ್ತನು, ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡ್ಲಿಕ್ಕೆ ಶಕ್ತನು ಎಂಬುದಾಗಿ ಅವರಿಗೆ ಸಾಬೀತು ಮಾಡಿ, ಹೌದಾ, ಹೀಗೆ ನಾವು ಎಂದೂ ಕಂಡಿರ್ಲಿಲ್ಲ, ಕೇಳಿರ್ಲಿಲ್ಲ, ಇಂಥ ಸತ್ಯ ದೇವರಿದ್ದಾನ ಎಂಬುದಾಗಿ ಅವರು ಯೇಸು ಸ್ವಾಮಿಯನ್ನು ನಂಬುತ್ತಾ ಇದ್ರು. ನಂಬುವುದೇ ಆ ಸೂಚಕ ಕಾರ್ಯಗಳ ಮೂಲ ಉದ್ದೇಶವಾಗಿತ್ತು. ಹೀಗೆ ಆ ಒಂದು ಗುಂಪು ಯಾವಾಗ 12 ಮಂದಿ ಪ್ರಾರಂಭವಾಯ್ತೋ ಆಗ ಅಪೋಸ್ತಲರು ಪ್ರಾರಂಭವಾದ್ರು. ಅಪೋಸ್ತಲರು ಹೀಗೆ ಯೇಸು ಸ್ವಾಮಿ ಜೊತೆಯಲ್ಲಿ 3.5 ವರ್ಷ ಜೊತೆಯಲ್ಲಿದ್ದು ಯೇಸು ಸ್ವಾಮಿಯ ಬೋಧನೆ, ವಾಕ್ಯ, ಆತನ ಉಪದೇಶ ಎಲ್ಲವನ್ನು ಕೇಳಿ ಅವರಿಂದ ತರಬೇತರಾದರು. ಇನ್ನು ಮುಂದಕ್ಕೆ ಬರ್ತಾ 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 ನಮಗೆಲ್ಲ ಗೊತ್ತಿದೆ, ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ರು, ಸತ್ರು, ಸಮಾಧಿಯಾದ್ರು, ಮತ್ತೆ ಎಬ್ಬಿಸಲ್ಪಟ್ರು, ಪರಲೋಕಕ್ಕೆ ಅದು ಒಯ್ಯಲ್ಪಟ್ರು, ಈಗಲೂ ಕೂಡ ಬದುಕ್ತಿದ್ದಾರೆ. ಅದಾದ್ಮೇಲೆ ನಾವು ಹೊಸ ಒಡಂಬಡಿಕೆಗೆ ಬಂದ ಮೇಲೆ ಅಪೊಸ್ತಲರ ಕೃತ್ಯಕ್ಕೆ ಬಂದ್ರೆ ಸಭೆ ಪ್ರಾರಂಭವಾಯ್ತು. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ನಿಮ್ಗೆ ಆಗ್ಲೇ ಹೇಳಿದ್ದೇನೆ. ನಿಮಗೆ ನಾವು ಪ್ರಾರಂಭದಲ್ಲೇ ನಿಮ್ಗೆಲ್ಲ ವಿವರಿಸಿದ್ದೇನೆ, ನೀವು ಅದನ್ನ ನೆನಪು ಮಾಡ್ಕೊಳ್ಬಹುದು. ಸಭೆ ಪ್ರಾರಂಭವಾದ ತಕ್ಷಣದಲ್ಲಿ ಈ 12 ಮಂದಿ ಇದ್ದವರು 3,000 ಮಂದಿ ಆದ್ರು, 5,000 ಮಂದಿ ಆದ್ರು, 10,000, 20,000, ಹೀಗೆ ಆ ಸಂಖ್ಯೆ ಬೆಳೀತಾ 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 ಹೋಯ್ತು. ಇದು ಸ್ವಾಮಿಗೂ ಗೊತ್ತಿತ್ತು, ಹೀಗೆ ಸಭೆ ಬೆಳೀತಾ ಹೋಗ್ತದೆ, ಈ ಸಭೆಯಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಬೇಕು ಎಂಬುದಾಗಿ ಹೇಳಿ ಅದಕ್ಕೋಸ್ಕರವಾಗಿ ಕರ್ತನು ಏನೇನು ವಾಕ್ಯ ಬೇಕೋ ಅದೆಲ್ಲವನ್ನು ಆತನು ಇಟ್ಟಿದ್ದಾನೆ. ಈಗ ಈ ಅಪೋಸ್ತಲರ ಕೆಲಸ ಏನು, ಯಾಕೆ ಈ ಅಪೋಸ್ತಲರು ಎಂಬುದಾಗಿ ಆತನ ನೇಮಕ ಮಾಡ್ದ? ಬನ್ರಿ ವಾಕ್ಯದಲ್ಲಿ ನೋಡೋಣ. ದಯವಿಟ್ಟು ನೀವು ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯ 22ನೇ ವಚನವನ್ನು ಓದಿ. ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯ 22ನೇ ವಚನ. ಆದುದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾನೆ, ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವನಾಗಬೇಕು ಅಂದನು.
ಓದಿ. ಈ ಮಾತುಗಳನ್ನು ಕೇಳಿ ಅವರು ಯೂಸ್ತನೆನ್ನಿಸಿಕೊಳ್ಳುವ ಬಾರ್ಸಬ್ಬನೆಂದು ಯೋಸೇಫನನ್ನು ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೇ, ಎಲ್ಲರ ಹೃದಯವನ್ನು ಬಲ್ಲಾತನೇ, ಯೂದನು ಅಪೊಸ್ತಲತನವೆಂಬ ಈ ಸೇವಾಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿದರು. ಆಮೇಲೆ ಸಾಕು. ಅವರಿಗೂ ಈ ವಾಕ್ಯದ ಪ್ರಕಾರವಾಗಿ ದೀರ್ಘವಾಗಿತ್ತು. ಈ ವಾಕ್ಯದ ಪ್ರಕಾರವಾಗಿ ಯೇಸು ಸ್ವಾಮಿ ಸತ್ತು ಸಮಾಧಿಯಾಗಿ ಪುನರುತ್ಥಾನ ಆಗಿ ಹೋದ ನಂತರದಲ್ಲಿ ಯೂದನು ಭ್ರಷ್ಟನಾದದ್ದರಿಂದ, ಆ ವಾಕ್ಯ ಹಾಗೆ ಬರ್ದೆ, ಅಥವಾ ಭ್ರಷ್ಟನಾಗಿ ತಾನು ಹೋಗುವಂತ ಸ್ಥಳಕ್ಕೆ ಹೋದ ನಂತರದಲ್ಲಿ ಆ ಸ್ಥಳಕ್ಕೆ ಖಾಲಿ ಇರಬಾರದು. ಈ ಅಪೋಸ್ತಲತನ ಸ್ವಾಮಿ ಎಷ್ಟು ಜನ ಆರಿಸಿಕೊಂಡ್ರೋ ಆ ಸ್ಥಾನ ಖಾಲಿ ಇರಬಾರ್ದು, ಅದ್ರ ಸ್ಥಳಕ್ಕೆ ಇನ್ನೊಬ್ರು ಬೇಕು ಎಂಬುದಾಗಿ ದೇವರಾತ್ಮನು ಅವ್ರಿಗೆ ತಿಳಿಸಿದ್ರಿಂದ ಆ ಸ್ಥಾನಕ್ಕೆ ಮತ್ತಿಯನನ್ನ ಆರಿಸಿಕೊಂಡ್ರು ಎಂಬುದ ಬರೆದೆ. ಈ ವಾಕ್ಯ ಬರೆಯುವಾಗ ಯಾಕೆ ಅಪೋಸ್ತಲರ ಸ್ಥಾನವನ್ನ ಕರ್ತನು ಇಟ್ಟಿದ್ದಾನೆ ಅಥವಾ ಅವ್ರ ಕೆಲಸ ಏನು ಅನ್ನೋದನ್ನು ಕೂಡ ಅಲ್ಲಿ ಆ ಪೇತ್ರನ ಬಾಯಿಂದ ಸ್ಪಷ್ಟವಾಗಿ ನಮಗ್ ಗೊತ್ತಾಗ್ತದೆ. ಏನು ಆತನ ಹೀಗೆ ಹೇಳ್ತಾನೆ, ಸ್ನಾನಿಕನಾದ ಯೋಹಾನನು ಪ್ರಾರಂಭ ಮಾಡಿದಾಗ್ಲಿಂದ ಹಿಡಿದು ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವ ತನಕ ಏನೇನು ನಡೆದಿದೆ, ಏನೇನು ಆಯ್ತು, ಯೇಸು ಸ್ವಾಮಿ ಏನ್ ಮಾಡಿದ್ರು, ಯಾರಿಗ್ ಮಾಡಿದ್ರು, ಹೇಗ್ ಮಾಡಿದ್ರು, ಏನಾಯ್ತು, ಇದರಿಂದ ನಮ್ಗೆ ಏನ್ ಬೇಕು, ನಾವಿದ್ರಿಂದ ಏನ್ ಅಂದುಕೊಳ್ಬೇಕು, ಏನ್ ತಿಳ್ಕೊಳ್ಬೇಕು, ಎಲ್ಲವನ್ನ ಕಣ್ಣಾರೆ ಕಂಡಿರುವುದರಿಂದ ಆ ಕುರಿತಾಗಿ ಹೋಗಿ ಪ್ರಪಂಚಕ್ಕೆ ತಿಳಿಸ್ಲಿಕ್ಕೋಸ್ಕರವಾಗಿ ಮತ್ತಿಯನನ್ನ ಆರಿಸಿಕೊಂಡ್ರು ಎಂಬುದಾಗಿ ಓದ್ತೇವೆ. ಇನ್ another words, they have to be witness of Jesus Christ from the beginning till the end. ಯೇಸು ಸ್ವಾಮಿಗೆ ಪ್ರಾರಂಭದಿಂದ ಹಿಡಿದು ಕಡೆಯ ತನಕ ಸಾಕ್ಷೀಕರಿಸ್ಲಿಕ್ಕಾಗಿ, ಹೌದು ನಾವು ಇದನ್ನ ಕಿವಿಯಾರೆ ನಾವು ಕೇಳಿದ್ದೇವೆ, ಹೀಗೆ ನಡೀತು, ಹೀಗೆ ಆಯಿತು, ಹೀಗೆ ಹೋಯಿತು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೋಸ್ಕರವಾಗಿ ಅಪೋಸ್ತಲರನ್ನ ನೇಮಕ ಮಾಡ್ದ. ಇದನ್ನ ನಾವು ಓದ್ತೇವೆ. ಇವರೇ ಮುಂದಕ್ಕೆ ಸಭೆಯ ಎಲ್ಲ ಆಡಳಿತ ಕ್ರಮವನ್ನ ನಡೆಸ್ಕೊಂಡು ಹೋಗೋದನ್ನ ನಾವು ನೋಡ್ತೇವೆ. ಆ ಸೇವೆಯ ಜವಾಬ್ದಾರಿ ಜೊತೆಗೆ ಅಲ್ಲಿ ಸೇರಿರ್ತಕ್ಕಂಥ ಮಂಡಳಿಯವರು ಎಲ್ಲರನ್ನ ಆಡಳಿತ ಮಾಡ್ತಾ, ಅವ್ರಿಗೆ ತಿಳುವಳಿಕೆ ಹೇಳುತ್ತಾ, ಬುದ್ಧಿ ಹೇಳುತ್ತಾ, ಉಪದೇಶ ಮಾಡುತ್ತಾ, ತಿದ್ದುತ್ತಾ ಇವರೇ ನಡ್ಸ್ಕೊಂಡು ಹೋಗೋದನ್ನ ಹೊಸ ಒಡಂಬಡಿಕೆ ಪೂರ್ತಿಯಾಗಿ ನಾವು ಓದ್ತಾ ಬರ್ತೇವೆ. ಅದಾದ್ಮೇಲೆ ನಾವು ಅಪೊಸ್ತಲರ ಕೃತ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಹೀಗೆ ಓದ್ತೇವೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 2ನೇ ವಚನದಿಂದ ಓದಿ. ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದನಷ್ಟೇ. ಸಾಕು ನೋಡಿ, ಅಲ್ಲಿ ಹೇಳ್ತದೆ, ಥಿಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೋಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಎಂಬುದಾಗಿ ಹೇಳ್ತದೆ. ಅಂದ್ರೆ ಮುಂದೆ ಈ ಸಭೆಯನ್ನ, ಈ ಸೇವೆಯನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಯೇಸು ಸ್ವಾಮಿ ತನ್ನ ಅಪೋಸ್ತಲರಿಗೆ ಆಜ್ಞೆ ಕೊಟ್ಟು ಹೋದ ಎಂಬುದಾಗಿ. ಅಂದ್ರೆ ಅರ್ಥ, ಈ ಅಪೋಸ್ತಲರು ಮುಂದಿನ ಸಭೆಯ ಆಡಳಿತವನ್ನ, ಕ್ರಮವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಧಿಕಾರ ಹೊಂದಿದವರು ಎಂಬುದಾಗಿ ಓದ್ತೇವೆ. ಹೀಗೆ ಬಂದಾದ್ಮೇಲೆ ಈ ಅಪೋಸ್ತಲರು ಅಂತ ಅನ್ನೋದಕ್ಕೆ ಸತ್ಯವೇದದಲ್ಲಿ ಉಪಯೋಗಿಸಿರ್ತಕ್ಕಂಥ ಪದಗಳು ಏನು? ಹಾಗಾದ್ರೆ ಇವ್ರ ಕೆಲಸ ಏನು, ಏನು ಮಾಡ್ಬೇಕು? ಈಗ್ಲೂ ಇದಾರ ಅವರು ಅಪೋಸ್ತಲರು? ಹಾಗಾದ್ರೆ ಇವತ್ತು ಸಭೆಯಲ್ಲಿ ಆಡಳಿತ ಮಾಡ್ಲಿಕ್ಕೆ, ಸಭೆಯ ಜವಾಬ್ದಾರಿ ಹೊರಲಿಕ್ಕೆ ಅಪೋಸ್ತಲರು ಬೇಕಾ ಬೇಡವಾ? ಏನ್ ಹೇಳ್ತದೆ ದೇವ್ರ ವಾಕ್ಯ? ನೋಡೋಣ ಬನ್ನಿ. ಈ ವಾಕ್ಯದ ಪ್ರಕಾರವಾಗಿ ನಾವು ಹೀಗೆ ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ ಓದಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳ ದೊಡ್ಡವನಲ್ಲ, ಕಳಿಸಲ್ಪಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ. ಸಾಕು. ಈ ವಾಕ್ಯದ ಅಲ್ಲಿ ಶಿಷ್ಯರ ಕುರಿತಾಗಿ, ಅಂದ್ರೆ ಅಪೋಸ್ತಲರ ಕುರಿತಾಗಿ ಯೇಸು ಸ್ವಾಮಿ ಮಾತಾಡ್ತಿರುವುದು. ಈ ವಾಕ್ಯದಕ್ಕನುಸಾರವಾಗಿ ಮೊದಲನೇ ಅರ್ಥ ಅಪೋಸ್ತಲ ಎಂಬುದಾಗಿ ಹೇಳಿದ್ರೆ ಕಳುಹಿಸಲ್ಪಟ್ಟವನು ಎಂಬುದಾಗಿ ಅರ್ಥ. ದ ಸೆಂಟ್ ಒನ್, ಕಳುಹಿಸಲ್ಪಟ್ಟವನು. ಯಾತಕ್ಕಾಗಿ?
ಸುವಾರ್ತೆ ಸಾರ್ಲಿಕ್ಕಾಗಿ, ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷೀಕರಿಸಲಿಕ್ಕಾಗಿ ಕಳುಹಿಸಲ್ಪಟ್ಟವನು ಎಂಬುದಾಗಿ ಅರ್ಥ. ಆ ದೃಷ್ಟಿಯಲ್ಲಿ ನೋಡಿದ್ರೆ, ಆ ದೃಷ್ಟಿಯಲ್ಲಿ ಕಳುಹಿಸಲ್ಪಟ್ಟವನು ಎಂಬತಕ್ಕಂಥ ದೃಷ್ಟಿಯಲ್ಲಿ ನೋಡಿದ್ರೆ, ಆತ್ಮೀಕ ಅರ್ಥದಲ್ಲಿ ಇವತ್ತು ಸುವಾರ್ತೆಯನ್ನ ಸಾರ್ಲಿಕ್ಕೆ ಹೋಗಿರ್ತಕ್ಕಂಥ ಎಲ್ಲರೂ ಕೂಡ ಅಪೋಸ್ತಲರೇ. ಐ ಕ್ಯಾನ್ ಸೇ ಸ್ಪಿರಿಚುವಲಿ ಐ ಆಮ್ ಸೆಂಟ್ ಒನ್. ನಾನು ಕಳುಹಿಸಲ್ಪಟ್ಟವನು, ಸಭೆಯಿಂದ ಸೇವೆಗೋಸ್ಕರವಾಗಿ ಕಳಿಸಲ್ಪಟ್ಟವನು ಎಂಬ ಹೇಳ್ಬೋದು. ಹಾಗೆ ಯಾರು ಕಳಿಸಲ್ಪಟ್ಟಿರ್ತಾರೋ ಅವರೆಲ್ಲರೂ ಹೇಳ್ಬೋದು. ಆದ್ರೆ ವಿ ಕೆನಾಟ್ ಯೂಸ್ ದ ವರ್ಡ್ ಅಪೋಸ್ತಲನು ಎಂಬುದಾಗಿ ಹೇಳಕ್ ಸಾಧ್ಯ. ಅದು ಒಂದೇ ಕಾರಣ ಅಲ್ಲ, ಕಳಿಸಲ್ಪಟ್ಟಿದ್ದ ಮಾತ್ರಕ್ಕೆ ನಾನು ಅಪೋಸ್ತಲ ಎಂಬುದಾಗಿ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇನ್ನೂ ಎರಡು ಅರ್ಥ ಇದೆ. ಬನ್ರಿ ನೋಡೋಣ. ಅಪೋಸ್ತಲ ಕೃತ್ಯ 1ನೇ ಅಧ್ಯಾಯ 22ನೇ ವಚನದಲ್ಲಿ ಹೋದ್ರಿ. ಅಪೋಸ್ತಲ ಕೃತ್ಯ 1ನೇ ಅಧ್ಯಾಯ 22ನೇ ವಚನ. ಆದದ್ದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂದನು. ಸಾಕು. ಈ ವಾಕ್ಯದ ಪ್ರಕಾರವಾಗಿ ಒಬ್ಬ ಅಪೋಸ್ತಲ ಎಂಬುದಾಗಿ ಎನಿಸಿಕೊಳ್ಳುವುದಕ್ಕೆ ಇನ್ನೂ ಎರಡು ಅರ್ಥ ಇದೆ. ಒಂದನೇ ಅರ್ಥ ಕಳುಹಿಸಲ್ಪಟ್ಟವನು, ಅದನ್ನ ನೋಡಿದ್ದೇವೆ. ಎರಡನೇ ಅರ್ಥ ಏನು ಅಪೋಸ್ತಲನು ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನ ಕಣ್ಣಾರೆ ಕಂಡವನು, ನೋಡಿದವನು, ಆತನ ಸ್ನಾನಿಕನಾದ ಯೋಹಾನನಿಂದ ಹಿಡಿದು ಪರಲೋಕಕ್ಕೆ ಏರಿ ಹೋಗುವ ತನಕ ಕಣ್ಣಾರೆ ಕಂಡವನು ಎಂಬುದಾಗಿ ಅರ್ಥ ಅಪೋಸ್ತಲನು ಎಂಬುದಾಗಿ ಹೇಳಿ. ಕೇವಲ ಕಳುಹಿಸಲ್ಪಟ್ಟದಕ್ಕೆ ಮಾತ್ರವೇ ನಾನು ಅಪೋಸ್ತಲ ಎಂಬುದಾಗಿ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಕಳುಹಿಸಲ್ಪಟ್ಟವನು ಆಗಿರ್ಬೇಕು, ಜೊತೆಗೆ ನಾನು ಕಣ್ಣಾರೆ ಕಂಡವನಾಗಿರ್ಬೇಕು. ನಾನು ಅಪೋಸ್ತಲ ಎಂಬುದಾಗಿ ಹೇಳ್ಕೊಳ್ಳೋದಾದ್ರೆ ಯೇಸು ಸ್ವಾಮಿಯನ್ನು ಕಣ್ಣಾರೆ, ನಾನು ಮುಂದಕ್ಕೆ ವಾಕ್ಯ ತೋರ್ಸ್ಲಿಕ್ಕೆ ಹೋಗ್ತೇನೆ, ಕಣ್ಣಾರೆ ಕಂಡವರೇ ಆಗಿರ್ಬೇಕು. ಮೂರನೇ ಅರ್ಥ ಏನರ್ಥ? ಅಲ್ಲೇ ಹೇಳ್ತದೆ, ಸ್ನಾನಿಕನಾದ ಯೋಹಾನನ ಕಾಲದಿಂದ ಹಿಡಿದು ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವ ತನಕ ಸಾಕ್ಷೀಕರಿಸುವವನು ಅಂತಾರೆ. ಸಾಕ್ಷೀಕರಿಸುವುದು ಅಂದ್ರೆ ಇನ್ನೊಂದು ಅರ್ಥ ಏನು ಅಂದ್ರೆ, ಒಂದು ಬಾಯಿಲ್ ಹೇಳುವುದು, ಎರಡನೇದಾಗಿ ಬರೆಯುವುದು ಕೂಡ. ದೇ ಹ್ಯಾವ್ ಟು ರೆಕಾರ್ಡ್. ಸಾಕ್ಷೀಕರಿಸುವುದು ಅಂದ್ರೆ ಅರ್ಥ ಬರೆದ್ರು ಅಂತ ಹೇಳಿ, ಬರೀಬೇಕಾದದ್ದು ಕೂಡ ಅಪೊಸ್ತಲರ ಕರ್ತವ್ಯ. ಅದಕ್ಕೋಸ್ಕರವೇ ಸ್ವಾಮಿ ಅವರನ್ನು ಆರಿಸ್ಕೊಂಡಿದ್ದು. ಉದಾಹರಣೆಗೆ ನಾವು ಯೋಹಾನ, ಆತನು ಯೇಸು ಸ್ವಾಮಿಯ ಪ್ರಾರಂಭದಿಂದ ಕಡೆ ತನಕ ಬರೆದಿದ್ದಾನೆ. ಮತ್ತಾಯನು ಆತನ ಅಪೋಸ್ತಲ, ಮೊದಲನೆಯಿಂದ ಕಡೆ ತನಕ ಬರೆದಿದ್ದಾನೆ. ಬಹಳಷ್ಟು ಅಪೋಸ್ತಲರು ಕೇವಲ ಬಾಯಿ ಮಾತಲ್ಲಿ ಹೇಳಿದ್ ಮಾತ್ರವಲ್ಲ, ಅವರು ಕಂಡದ್ದನ್ನೆಲ್ಲ ಕ್ರಮವಾಗಿ ಬರೆದಿದ್ದಾರೆ. ಇವತ್ತು ನಾನು ಅಪೋಸ್ತಲ ಎಂಬುದಾಗಿ ಏನಾದ್ರು ಹೇಳ್ಕೊಳ್ಳೋದಾದ್ರೆ ಅಥವಾ ಯಾರಾದ್ರೂ ಹೇಳ್ಕೊಳ್ಳೋದಾದ್ರೆ, ಒಂದು ಕಳುಹಿಸಲ್ಪಟ್ಟವನಾಗಿರ್ಬೇಕು ವಾಕ್ಯದ ಪ್ರಕಾರ, ಯೋಹಾನ ಬರೆಸುವಾರ್ತೆ 13-16 ಪ್ರಕಾರ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 22ನೇ ವಚನದ ಪ್ರಕಾರ ಕಣ್ಣಾರೆ ಕಂಡವನಾಗಿರ್ಬೇಕು. ಮೂರನೇದು ಆತನ ವಾಕ್ಯವನ್ನ ಮುಂದಕ್ಕೆ ಆತನು ಏನೇನು ಬೋಧನೆ ಮಾಡಿದ್ನೋ ಅದೆಲ್ಲವನ್ನು ಬರೆಯುವವನಾಗಿರ್ಬೇಕು. ಇಷ್ಟು ಗುಣಗಳು ನಮಗಿದ್ರೆ, ಇಷ್ಟು ಅರ್ಹತೆಗಳು ನಮಗಿದ್ರೆ, ನಾನು ನೀವು ಯಾರು ಬೇಕಾದ್ರೂ ನಾವು ಅಪೊಸ್ತಲರು ಎಂಬ ಕರ್ಕೊಳ್ಬಹುದು. ಆದ್ರೆ ಇದಿಲ್ಲದೆ ಹೋದ್ರೆ, ಕಳುಹಿಸಲ್ಪಡದೆ ಇದ್ರೆ, ಕಣ್ಣಾರೆ ಯೇಸು ಸ್ವಾಮಿನ ನೋಡಿಲ್ಲದೆ ಹೋದ್ರೆ, ಮತ್ತು ಆತನ ಕುರಿತಾಗಿ ಮೊದಲಿಂದ ಪ್ರಾರಂಭದ ತನಕ ಬರೀದೆ ಹೋಗಿದ್ರೆ, ಅಥವಾ ಇನ್ನೊಂದರ್ಥ ದೇವರ ವಾಕ್ಯವನ್ನ, ಸುವಾರ್ತೆಯನ್ನ, ಪತ್ರಿಕೆಯನ್ನ ನಾನು ಬರಿದೆ ಹೋಗಿದ್ರೆ, ಅಪೊಸ್ತಲರು ಎಂಬುದಾಗಿ ಕರ್ಕೊಳ್ಳಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಸತ್ಯವೇದ ಅದನ್ನೇ ಹೇಳ್ತದೆ. ಯಾಕೆ ನಾನು ನಿಮಗೆ ಒತ್ತಿ ಇದನ್ನ ಹೇಳ್ತಿದ್ದೀನಿ ಎಂಬುದಾಗಿ ಹೇಳಿದ್ರೆ, ಬಹಳಷ್ಟು ಸಭೆಗಳಲ್ಲಿ ಇವತ್ಲೂ ಕೂಡ ನಾನು ಅಪೊಸ್ತಲನು ಎಂಬುದಾಗಿ ಹೇಳ್ಕೊಳ್ಳುವಂತಹ ಸಾಕಷ್ಟು ಜನರು ಇದ್ದಾರೆ. ನನಗೊಂದ್ಸರಿ ಒಂದು ಪಾಂಪ್ಲೆಟ್ ನೋಡಿದೆ, ಅಲ್ಲಿ ಅಪೊಸ್ತಲ್ ಇಂಥವರು ಬರ್ಲಿಕ್ಕಿದ್ದಾರೆ, ನೀವೆಲ್ಲರೂ ಆ ಕೂಟಕ್ಕೆ ಬನ್ರಿ ಅಂತ ಬರೆದಿದ್ರು. ನನಗ್ ನೋಡಿ ಆಶ್ಚರ್ಯ ಆಗೋಯ್ತು. ಅಪೊಸ್ತಲರ ಯಾರಾಗಾದ್ರೆ ಅಪೊಸ್ತಲರು ಈ 12 ಮಂದಿಲ್ಲ, ಒಬ್ಬರು ಎದ್ದು ಬಂದಿದ್ರೆ ಯಾರು? ಯೇಸು ಸ್ವಾಮಿ ಹೇಳಿದಂತ ಶಿಷ್ಯರ ಹೆಸರು ಏನಾದ್ರು ಇದೆಯಾ ಅಂತ ನೋಡ್ತೀನಿ, ಅವ್ರು ಯಾರು ಅಲ್ಲ, ಯಾರೋ ಒಬ್ಬ ವ್ಯಕ್ತಿ. ನನ್ನ ಪ್ರೀತಿ ದೇವ್ ಜನರೇ, ಈ ಝೂಮ್ ಮೀಟಿಂಗ್ ಅಲ್ಲಿ ಸೇರಿರುವಾಗ, ಸಭೆಯ ಆಡಳಿತ ಬಗ್ಗೆ ನಾವು ಕಲಿತಿರುವಾಗ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಟುಡೇ ದೇರ್ ಇಸ್ ನೋ ಅಪೋಸಲ್ಸ್ ಅಕಾರ್ಡಿಂಗ್ ಟು ದ ಬೈಬಲ್. ಸತ್ಯವೇದಕ್ಕನುಸಾರವಾಗಿ ಇದನ್ನಲ್ಲಿ ಅಪೋಸ್ತಲತನ ಇಲ್ಲವೇ ಇಲ್ಲ.
ಕಳುಹಿಸಲ್ಪಟ್ಟ ದೃಷ್ಟಿಯಿಂದ ನಾನು ಹೇಳ್ಬಹುದು, ಅದೊಂದು ಕಾರಣ. ಬಟ್ ಉಳಿದಿದ್ದ 2 ಕಾರಣ, ಕಣ್ಣಾರೆ ಕಂಡವನು ಮತ್ತು ಆತನ ಕುರಿತಾಗಿ ಮೊದಲಿಂದ ಕಡೆ ತನಕ ಬರೆದವನು ನಾನು ಆಗಿರ್ಬೇಕು. ನಾನು ಇದಕ್ಕೆಲ್ಲ ಮುಂದಕ್ಕೆ ಇನ್ನೂ ವಾಕ್ಯಗಳು ತೋರಿಸ್ಲಿಕ್ಕೆ ಹೋಗ್ತೇನೆ. ಆಗಿರುವುದರಿಂದ ನಾವು ಅಪೊಸ್ತಲರು ಎಂಬ ಕರ್ಕೊಳಕ್ ಸಾಧ್ಯ. ಇನ್ನೂ ಒಂದು ಕಾರಣ ಏನಂದ್ರೆ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 14ನೇ ವಚನವನ್ನು ಓದಿ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 14ನೇ ವಚನ. ಪಟ್ಟಣದ ಪ್ರಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ನನ್ನ ಸಂಗಡ ಮಾತಾಡುತ್ತಿದ್ದವನು ಆ ಪಟ್ಟಣವನ್ನು, ಅದರ ಬಾಗಿಲುಗಳನ್ನು, ಅದರ ಪ್ರಕಾರವನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಕಡೇ ಪುಸ್ತಕ ದೇವರು ಪ್ರಕಟಣೆ ಮಾಡಿ ಬರೆಸಿದಂತ ಕಡೇ ಪುಸ್ತಕದಲ್ಲಿ ಹೇಳ್ತದೆ 12 ಮಂದಿ ಅಪೊಸ್ತಲರ ಹೆಸರು ಬರೆಯಲ್ಪಟ್ಟಿದೆ ಎಂಬುದಾಗಿ. ಈಗ ನಾನು ಅಪೊಸ್ತಲ ಎಂಬುದಾಗಿ ಏನಾದ್ರು ಹೇಳ್ಕೊಳ್ಳೋದಾದ್ರೆ, ನಾನು 13ನೇ ಅಪೊಸ್ತಲ ಆಗ್ತೀನಿ, 14ನೇವನ್ ಆಗ್ತೀನಿ, 15 ಯಾವ್ದು ಆಗ್ತೀನಿ. ನನ್ನ ಹೆಸರು ಅಲ್ಲಿ ಬರೋದಿಲ್ಲ. ಇಟ್ ಈಸ್ ಆಲ್ರೆಡಿ ರಿಟನ್, ಇಟ್ ಕೆನಾಟ್ ಬಿ ಎರೇಸ್ಡ್. ಇದನ್ನ ಅಳಿಸ್ಲಿಕ್ಕೆ ಆಗೋದಿಲ್ಲ. 14 ಅಂತ ಸೇರ್ಸಕ್ ಆಗೋದಿಲ್ಲ, 15 ಅಂತ ಸೇರ್ಸಕ್ ಆಗೋದಿಲ್ಲ. ಯಾರು ಅಪೊಸ್ತಲರೋ ಅವ್ರ ಹೆಸರುಗಳು ಬರೆಯಲ್ಪಟ್ಟಿದೆ, ಅದು ತೀರ್ಮಾನ ಆಗಿ ಹೋಗಿದೆ. ನಾನು ಬಹಳಷ್ಟು ಒತ್ತಿ ಮತ್ತೆ ಹೇಳ್ತಿರೋದು ಯಾಕೆಂದ್ರೆ, ದೇರ್ ಆರ್ ಮೆನಿ ಚರ್ಚಸ್, there are many people, they call themselves as apostles. How they can call? ಅವ್ರ ಹೆಸರು ಅಲ್ಲಿ ಬರ್ದಿದ್ಯಾ ಪ್ರಕಟಣೆ ಪುಸ್ತಕದಲ್ಲಿ ಬರೆದ ಹಾಗೆ? ಇಲ್ಲ. ಮತ್ತೆ ಹೇಗೆ ನೀವು ಕರೆಯುತ್ತಿದೆಯಾ? ಯೇಸು ಸ್ವಾಮಿನ ನೀವು ಕಣ್ಣಾರೆ ಕಂಡಿದ್ದೀರಾ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 22ನೇ ವಚನ ಪ್ರಕಾರವಾಗಿ ಸ್ನಾನಿಕನಾದ ಯೋಹಾನದಿಂದ ಹಿಡಿದು ಪುನರುತ್ಥಾನ ಆಗುವ ತನಕ ನೀವು ಸಾಕ್ಷೀಕರಿಸಿ ಕಣ್ಣಾರೆ ಕಂಡಿದ್ದೀರಾ? ಅದನ್ನು ಬರೆದಿದ್ದೀರಾ ನೀವು? ಇನ್ನೊಂದು ಅರ್ಥ, ಅವ್ರು ಬರೆದಿರೋದು ದೇವ್ರ ವಾಕ್ಯ. ಅದು ಬರೆದ ಆದ್ಮೇಲೆ ಅದಕ್ಕೆ ಸೇರಿಸುವ ಹಾಗಿಲ್ಲ, ಅದಕ್ಕೆ ತೆಗೆಯುವ ಹಾಗಿಲ್ಲ. ಇಟ್ ಈಸ್ ರಿಟನ್ ಒನ್ಸ್ ಫಾರ್ ಆಲ್. ಒಂದು ಸಾರಿ ಅದು ಬರೆಯಲ್ಪಟ್ಟಿದೆ, ಅದ್ರ ಮೇಲೆ ಹೆಚ್ಚಿನದಾಗಿ ಸೇರಿಸುವ ಹಾಗಿಲ್ಲ, ತೆಗಿಯ ಆಗುವಿಲ್ಲ. ಹಾಗಾದ್ರೆ ನಾವು ಹೇಗೆ ಅಪೊಸ್ತಲರು ಎಂಬುದಕ್ಕೆ ಕರ್ಕೊಳಕ್ ಸಾಧ್ಯ? ದಯವಿಟ್ಟು ಯವನಸ್ಥರೇ ಎಚ್ಚರಿಕೆ ಆಗಿರಿ. ಅಪೊಸ್ತಲರು ಎಂಬುದಾಗಿ ಬಂದ್ರೆ ಅನೇಕರು ನೀವು ಅವರನ್ನು ಪ್ರಶ್ನೆ ಮಾಡ್ಬೇಕು, ಹೇಗೆ ನೀವು ಅಪೊಸ್ತಲರು? ದೇವ್ರ ವಾಕ್ಯದಲ್ಲಿ ಹೀಗೆ ಹೇಳಿದ್ಯಾ? ನೀನು ಅಪೊಸ್ತಲನಾದ್ರೆ ಯೇಸು ಸ್ವಾಮಿಯನ್ನು ಕಣ್ಣಾರೆ ಕಂಡಿದ್ದೀರಾ ನೀವು? ಯೇಸು ಸ್ವಾಮಿ ಕುರಿತಾಗಿ ಪ್ರಾರಂಭದಿಂದ ಕಡೆ ತನಕ ನೀವು ಬರೆದು ದೇವ್ರ ವಾಕ್ಯಕ್ಕೆ ನೀವು ಸೇರಿಸಿದಿರಾ? ದೇವ್ರ ವಾಕ್ಯವ ನಿಮ್ಮದು? ಅಪೊಸ್ತಲರು ಬರೆದಂತ ಒಂದು ಮಾತನ್ನು ಕೂಡ ಯಾರು ತಿರಸ್ಕಾರ ಮಾಡ್ಲಿಲ್ಲ, ಅದಕ್ಕೆ ಹೆಚ್ಚಿನದಾಗಿ ಸೇರಿಸ್ಲಿಲ್ಲ, ತೆಗೆಯಲೂ ಇಲ್ಲ. ಆಗಿರುವುದರಿಂದ ಅಪೊಸ್ತಲತನ ಎಂಬತಕ್ಕಂಥ ಪದವನ್ನು ಉಪಯೋಗಿಸೋದ್ರಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. ಟುಡೇ ಇನ್ ಸಿಂಪಲ್ ವರ್ಡ್ಸ್, ದೇರ್ ಇಸ್ ನೋ ಅಪೋಸಲ್ಸ್ ಇನ್ ಆಲ್ ಅಕಾರ್ಡಿಂಗ್ ಟು ಆಲ್ ದೀಸ್ ವರ್ಸಸ್. ಇಷ್ಟು ವಚನಗಳ ಪ್ರಕಾರವಾಗಿ ಇದನ್ನ ಅಪೊಸ್ತಲರು ಯಾರು ಇಲ್ಲ. ಸೆಂಟ್ ಒನ್ ಅನ್ನೋ ಪ್ರಕಾರ ಒಂದು ವೇಳೆ ನಾನು ಆತ್ಮಿಕವಾಗಿ ಹೇಳ್ಕೊಳ್ಬಹುದೇ ಹೊರತು ಆ ಪದವನ್ನು ಉಪಯೋಗಿಸುವ ಹಾಗಿಲ್ಲ. ನಾನು ಕಣ್ಣಾರೆ ಕಂಡವನು ಅಲ್ಲ, ಮೊದಲಿಂದ ಕಡೆ ತನಕ ನಾನು ಬರೆದವನು ಅಲ್ಲ, ವಾಕ್ಯಕ್ಕೆ ಸೇರಿಸಿದವನು ಅಲ್ಲ, ತೆಗೆದವನು ಅಲ್ಲ. ಹಾಗೆ ಮಾಡಬಾರ್ದು. ಎರಡನೇದಾಗಿ ನಾವು ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಇವರಲ್ಲದೇನೆ ಸತ್ಯವೇದದಲ್ಲಿ ಬೇರೆಯವ್ರನ್ನ ಅಪೊಸ್ತಲರು ಎಂಬುದಕ್ಕೆ ಕರೆದಿದ್ದಾರಾ? ಬೇರೆಯವರು ಕೂಡ ಈ ಸೇವೆ ಮಾಡ್ಲಿಕ್ಕೆ ಅಥವಾ ಸಭೆಯ ಆಡಳಿತ ನಡೆಸಲಿಕ್ಕೆ ಇದ್ದಾರಾ? ಬಂದಿದ್ರಾ? ಇದೆಯಾ? ಬನ್ನಿ ನೋಡೋಣ ವಾಕ್ಯದಲ್ಲಿ ಏನ್ ಹೇಳ್ತದೆ ಎಂಬುದಾಗಿ. ದಯವಿಟ್ಟು ಒಂದು ವಾಕ್ಯವನ್ನು ಓದ್ರಿ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 14ನೇ ವಚನ ಓದಿ. ಅಪೊಸ್ತಲರ ಕೃತ್ಯ 14:14. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ, ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ. ಸಾಕು. ಇನ್ನೊಂದು ಸರಿ ಗಮನ ಕೊಟ್ಟು ಓದಿ ಅದನ್ನ ಎಲ್ರೂ ಕೇಳಿಸ್ಕೊಳ್ಳಿ. ಓದಿ ಸಿಸ್ಟ್ರೆ. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ, ಪೌಲರು ಅಪೊಸ್ತಲರಾದ ಆಮೇಲೆ ಬಾರ್ನಬ, ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ. ಅಪೊಸ್ತಲರಾದ ಬಾರ್ನಬ, ಪೌಲ ಎಂಬುದಾಗಿ ಬರೆದಿದೆ. ಯಾಕೆ ನೀವು ಕೇಳಬಹುದು? ಯೇಸು ಸ್ವಾಮಿಯನ್ನ ಅವ್ರು ಕಣ್ಣಾರ ಕಂಡಿದ್ರ? ಅವರು ಮೊದಲಿಂದ ಕಡೆ ತನಕ ಬರ್ದಿದ್ರ? ಅವರು ಕಳುಹಿಸಲ್ಪಟ್ಟಿದ್ರ ಅಪೊಸ್ತಲರು ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ? ನೀವು ಕೇಳ್ಬಹುದು. ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್, ಎಸ್, ದೇ ಹ್ಯಾವ್ ಡನ್. ಹೌದು, ಹಾಗೆ ಇತ್ತು. ಬನ್ರಿ ನಾವು ನೋಡೋಣ. ಬೇಕಾದ್ರೆ
ವಾಕ್ಯದಲ್ಲಿ ಏನ್ ಹೇಳ್ತದೆ ಎಂಬುದಾಗಿ ನೀವು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 5ನೇ ವಚನ 5 ಮತ್ತು 6. ಅಪೊಸ್ತಲರ ಕೃತ್ಯ 9, 5, 6. ಅವನು, ಕರ್ತನೇ, ನೀನಾದರೂ ಎಂದು ಕೇಳಿದ್ದಕ್ಕೆ, ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು, ನೀನೆದ್ದು ಊರಿಗೆ ಹೋಗು. ನೋಡಿ, ಅಲ್ಲಿ ಪೌಲನು ಹೌದು ನಾನು ಅಪೊಸ್ತಲನು ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಅಷ್ಟು ಧೈರ್ಯ ಏನು 12 ಮಂದಿಯ ಜೊತೆಯಲ್ಲಿ ಇಲ್ಲದೆ ಹೋದ್ರು ಕೂಡ, ಯಾಕಂದ್ರೆ ಯೇಸು ಸ್ವಾಮಿ ವಿಶೇಷವಾಗಿ ಅವನೊಟ್ಟಿಗೆ ಕಾಣಿಸಿಕೊಂಡಿದ್ದಾನೆ, ನೋಡಿದ್ದಾನೆ ಕಣ್ಣಾರೆ. ಅಷ್ಟು ಮಾತ್ರವಲ್ಲ, ಮುಂದಕ್ಕೆ ಓದಿ, ನೀವು ಮುಂದಕ್ಕೆ ನೀವು ಓದ್ತಾ ಬಂದ್ರೆ ಕೆಲವು ಆ ವಾಕ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. 9ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನು ನಿಮ್ಗೆ ತೋರಿಸ್ತೇನೆ. ಆ ವಾಕ್ಯಗಳನ್ನು ಓದ್ರಿ. 15ನೇ ವಚನ. ಕರ್ತನು ಅವರಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ವಾಕ್ಯ ಹೇಳ್ತದೆ, ಈ ವಾಕ್ಯದ ಪ್ರಕಾರವಾಗಿ ಈಸ್ ಆಲ್ಸೋ ಅನ್ ಅಪೋಸ್ಟಲ್. ಹೌದು, ನಾನು ಆರಿಸಿಕೊಂಡ ಸಾಧನ. ಹೇಗೆ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡ ಅಪೊಸ್ತಲರು ಎಂಬುದಾಗಿ ಹೇಳಿದ್ನೋ, ಹಾಗೆ ನಾನು ಇವರನ್ನು ಆರಿಸಿಕೊಂಡಿದ್ದೇನೆ. ಅನ್ಯ ಜನಗಳಿಗೂ ಅರಸರುಗಳಿಗೂ ನನ್ನ ಸಾಕ್ಷಿ ಕುರಿತಾಗಿ ಏನು 12 ಮಂದಿ ಶಿಷ್ಯರು ಏನ್ ಮಾಡಿದ್ರು ಅದೇ ಕೆಲಸವನ್ನು ಮಾಡ್ಲಿಕ್ಕೆ ನಾನು ಆರಿಸಿಕೊಂಡವನು ಎಂಬುದಾಗಿ ಹೊಂದಿದವನು. ಹಾಗಾಗಿ ಆತನು ಕೂಡ ನಾನು ಅಪೊಸ್ತಲನು ಎಂಬುದಾಗಿ ಹೇಳ್ಕೊಳ್ಳಕ್ಕೆ ಯಾವ ಅಂಜಿಕೆ ಇಲ್ಲ. ಆದ್ರೆ ಒಂದು ಕೆಲವು ಸಮಯದಲ್ಲಿ ಹೇಳ್ತೇನೆ, ನಾನು ಅಪೊಸ್ತಲನು ಎಂಬುದು ಕರ್ಕೊಳ್ಳಕ್ಕೆ ನನಗೆ ಆ ಯೋಗ್ಯತೆ ಇಲ್ಲ ಎಂಬುದಾಗಿ. ಒಂದ್ಸರಿ ಓದ್ರಿ ದಯವಿಟ್ಟು. 1 ಕೊರಿಂಥ 9ನೇ ಅಧ್ಯಾಯ 1ನೇ ವಚನ. ಅಪೊಸ್ತಲರ ಕೃತ್ಯ 1 ಕೊರಿಂಥ 9:1. ನಾನು ಸ್ವತಂತ್ರನಲ್ಲವೇ, ಅಪೊಸ್ತಲನಲ್ಲವೇ, ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ? ನಾನು ಕರ್ತನ ಸೇವೆಯಲ್ಲಿ ಮಾಡಿದ ಕೆಲಸದ ಫಲವು ನೀನೇ ಅಲ್ಲವೇ? ಇತರರಿಗೆ ನಾನು ಅಪೊಸ್ತಲನಲ್ಲದಿದ್ದರೂ ನಿಮಗಾದರೂ ಅಪೊಸ್ತಲನಾಗಿದ್ದೇನೆ. ನಾನು ಅಪೊಸ್ತಲನಾಗಿದ್ದೇನೆಂಬುದಕ್ಕೆ ಕರ್ತನಿಗೆ ಸೇರಿದವರಾದ ನೀವೇ ಪ್ರಮಾಣವಾಗಿದ್ದೀರಷ್ಟೇ. ನೋಡಿ, ಹೇಳ್ತಾ ಹೋಗ್ತಾನೆ, ಸಾಕು. ಅವನು ಹೇಳ್ತಾನೆ, ಹೌದು, ಒಂದು ಸಾರಿ ನಾನು ಸಭೆಯ ದೂಷಕನಾಗಿದ್ದವನು, ನಾನು ಕರ್ಕೊಳ್ಳಿಕ್ಕೆ ನಾನು ಯೋಗ್ಯನಲ್ಲ. ಆದರೆ ಈ ವಿಶೇಷ ಅಪೊಸ್ತಲತನವನ್ನು ನಾನು ಹೊಂದಿದ್ದೇನೆ. ನಾನು ಸುಮ್ಮನೆ ನನ್ನನ್ನು ಕರ್ಕೊಳ್ತಿಲ್ಲ. ನಾನು ಸ್ವಾಮಿಯಿಂದ ಕಳುಹಿಸಲ್ಪಟ್ಟವನು ನಿಜ, ಆತನನ್ನು ಕಣ್ಣಾರೆ ಕಂಡವನು ನಿಜ, ಮೊದಲಿಂದ ಕಡೆ ತನಕ ಆತನ ವಿಚಾರವಾಗಿ ಬರಿತಿರುವುದು ನಿಜ ಎಂಬುದಾಗಿ ಸುಮಾರು ಪತ್ರಿಕೆಗಳನ್ನು ಬರೆದಿದ್ದಾನೆ. ಆದ್ರೆ ಎಲ್ಲದರಲ್ಲೂ ಯೇಸು ಸ್ವಾಮಿಯ ಜೀವನ ಚರಿತ್ರೆ ಪೂರ್ತಿಯಾಗಿ ಒಂದು ಕಡೆಯಿಂದ ಆತನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇವರು ಕೂಡ ಅಪೊಸ್ತಲರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ನಾವು ಯಾಕೋಬನ ಕುರಿತಾಗಿ ನಾವು ಓದ್ತೇವೆ, ಹೀಗೆ ಬೇರೆ ಬೇರೆಯವ್ರ ಕುರಿತಾಗಿ ನಾವು ಓದ್ತಾ ಬರ್ತೇವೆ. ಹಾಗಾದ್ರೆ ಈ ದಿನಗಳಲ್ಲಿ ಅಪೊಸ್ತಲರು ಇದ್ದಾರಾ? ಇಲ್ಲ, ದೇರ್ ಇಸ್ ನೋ ಅಪೋಸಲ್ಸ್. ಈ ದಿನಗಳಲ್ಲಿ ಪ್ರವಾದಿಗಳಿದ್ದಾರಾ? ದೇರ್ ಇಸ್ ನೋ ಪ್ರಾಫಿಟ್. ಯಾಕಂದ್ರೆ ಪ್ರವಾದಿಗಳು ಒಂದ್ ಅರ್ಥದಲ್ಲಿ ಹೌದು ಇದ್ದಾರೆ. ಒಂದ್ ಅರ್ಥ ಏನು? ಪ್ರವಾದಿ ಎಂಬುದಾಗಿ ಹೇಳಿದ್ರೆ ದೇವರ ಮನಸ್ಸನ್ನು ತಿಳಿಸುವವನು, ದೇವರು ಹೇಳಿದ್ದನ್ನ ತಿಳಿಸುವವನು ಅಂತ ಅರ್ಥ. ಹಾಗಾದ ಆ ದೃಷ್ಟಿಯಿಂದ ದೇವರು ಹೇಳಿರ್ತಕ್ಕಂಥ ವಾಕ್ಯವನ್ನ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವವರೆಲ್ಲರೂ ಕೂಡ ಒಂದು ದೃಷ್ಟಿಯಲ್ಲಿ ಪ್ರವಾದಿಗಳೇ. ಆದ್ರೆ ಆ ಪದವನ್ನ ನಾನು ಉಪಯೋಗಿಸಕ್ ಸಾಧ್ಯ ಇಲ್ಲ. ಪ್ರವಾದಿಗಳು ಎಂಬುದಾಗಿ ಹೇಳಿದ್ರೆ ಅದು ಸ್ವರವನ್ನ ಕೇಳಿದವರು, ಆಡಿಯಬಲ್, ಅವರು they could hear audible. It was that God's voice was audible to them. ಅವರು ಕಿವಿಯಾರ ಕೇಳಿದವರು ಹಾಗೆ ಹೇಳಿದ್ರು. ಇವತ್ತು ನಾವು ಓದಿ ತಿಳಿಸ್ತಾ ಇದ್ದೇವೆ, ಆದ್ರೆ ಈ ಪ್ರವಾದಿಗಳು ಇಲ್ಲ, ಅಪೊಸ್ತಲರು. ಇಲ್ಲಿಗೆ ಅಪೊಸ್ತಲರು ಬಗ್ಗೆ ಮುಗೀತದೆ. ಇದಾದ್ಮೇಲೆ ಎರಡನೇವರು ಯಾರು ಸಭೆಯ ಆಡಳಿತ ನಡೆಸ್ತಕ್ಕಂಥವ್ರು ಎಂಬುದಾಗಿ ಬಂದ್ರೆ ದೇವ್ರ ವಾಕ್ಯದಲ್ಲಿ ಕೂಡ ಅದ್ರ ಬಗ್ಗೆ ಬರೆದಿದೆ. ದಯವಿಟ್ಟು ಆ ವಾಕ್ಯವನ್ನು ಓದಿ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23ನೇ ವಚನ.
ಸೀಲನನ್ನು ಆರಿಸಿಕೊಂಡು ಅವರ ಕೈಯಲ್ಲಿ ಬರೆದು ಕೊಟ್ಟಿದ್ದೇನೆಂದರೆ, ಸಹೋದರರಾಗಿರುವ ಅಪೊಸ್ತಲರು, ಹಿರಿಯರು, ಅಂತಿಯೋಕ್ಯ, ಸಿರಿಯ, ಕಿಲ್ಕ್ಯ ಸೀಮೆಗಳಲ್ಲಿ ವಾಸಿಸುವ ಅನ್ಯಜನರೊಳಗಿಂದ ಸಹೋದರರಾದವರಿಗೆ ಮಾಡುವ ವಂದನೆ. ಆದಾಗಿ ನಮ್ಮೊಳಗೆ ಸಾಕು ಸಾಕು ಸಾಕು. ಅಲ್ಲಿ ನಾವು ಓದ್ತೇವೆ ಹಿರಿಯರು ಅಂತಕ್ಕನ್ನ ಪದವನ್ನು ಕೂಡ ನಾವು ಓದ್ತೇವೆ. ನಾನು ಓದ್ತೇನೆ ನಿಮಗೆ ಅದನ್ನ ಪದಗಳನ್ನ. 14ನೇ ಅಧ್ಯಾಯ 23ನೇ ವಚನವನ್ನು ಓದ್ತೇನೆ. ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23ನೇ ವಚನ. ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದ್ರು ಎಂಬ ಬರೆದು. ಅಂದ್ರೆ ಒಂದು ಪ್ರಾರಂಭದ ದಿನಗಳಲ್ಲಿ ಅಪೊಸ್ತಲರು ಇದ್ರು ಸಭೆಯ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ. ಅವರು ಕೆಲಸ ಏನು, ಕಳುಹಿಸಲ್ಪಟ್ಟು ಸೇವೆ ಮಾಡ್ತಕ್ಕಂಥವ್ರಾಗಿದ್ರು. ಎರಡನೇದಾಗಿ ಕರ್ತನನ್ನು ಕಣ್ಣಾರೆ ಕಂಡವರಾಗಿದ್ರು, ಆತನ ಕುರಿತಾಗಿ ಸಾಕ್ಷೀಕರಿಸುವವರಾಗಿದ್ರು. ಅದೇ ಅವ್ರ ಕೆಲಸ ಆಗಿತ್ತು. ಆ ಇಡೀ ಮಂಡಳಿಯನ್ನ ಹೀಗೆ ಅವ್ರು ಸೇವೆ ಮಾಡ್ಕೊಂಡು ಬಂದ್ರು. ಎರಡನೇದಾಗಿ ವಾಕ್ಯದಲ್ಲಿ ಓದ್ತೀವಿ, ಸಭೆ ಬೆಳೆಯುತ್ತಾ 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 ಬಂದ ಹಾಗೆ ಸಭೆಯ ಹಿರಿಯರನ್ನ ಗೊತ್ತು ಮಾಡಿ ಸಭೆಯ ಸಮ್ಮತಿಯಿಂದ ಎಂಬ ಬರೆದಿದೆ. ಅಂದ್ರೆ ದೇ ಅಪಾಯಿಂಟೆಡ್ ಎಲ್ಡರ್ಸ್ ಎಂಬುದಾಗಿ ಬರೆದಿದೆ. ಎಲ್ಡರ್ಸ್ ಬಹಳಷ್ಟು ನಮ್ಮ ಸಹೋದರ ಸಭೆಗಳಿರತಕ್ಕಂಥ ಒಂದು ದೊಡ್ಡ ಗೊಂದಲ ಏನು ಅಂದ್ರೆ, ನಾವು ಎಲ್ಡರ್ಸ್, ಅವ್ರನ್ನ ಯಾರಾದ್ರೂ ಪಾಸ್ಟರ್ಸ್ ಅಂತ ಕರೆದ್ರೆ ಅಲ್ಲ ನಮ್ಮ ಸಭೆಯಲ್ಲಿ ಪಾಸ್ಟರ್ ಇಲ್ಲ, ನಮ್ಮ ಸಭೆಯಲ್ಲಿ ಎಲ್ಡರ್ ಇದ್ದಾರೆ ಅಂತ ಹೇಳ್ತಾರೆ. ಇನ್ ಕೆಲವರು ಅಲ್ಲಿ ರೋಮನ್ ಕ್ಯಾಥಲಿಕ್ ಬಿಷಪ್ ಅಂತ ಹೇಳಿದ್ರೆ, ಬಿಷಪ್ ನಮ್ಮ ಸಭೆಯಲ್ಲಿ ಇಲ್ಲ, ಅದು CSI ನಲ್ಲಿ ರೋಮನ್ ಕ್ಯಾಥಲಿಕ್ ಸಭೆನಲ್ಲಿ. ನಮ್ಮ ಸಭೆಯಲ್ಲಿ ಪಾಸ್ಟ್ರು ಇಲ್ಲ, ನಮ್ಮ ಸಭೆಯಲ್ಲಿ ಬಿಷಪ್ಪು ಇಲ್ಲ, ನಮ್ಮ ಸಭೆಯಲ್ಲಿ ಇರೋದು ಎಲ್ಡರ್ಗಳು ಮಾತ್ರ ಅಂತ ಹೇಳ್ತಾರೆ. ಆದ್ರೆ ನೀವು ವಾಕ್ಯದಲ್ಲಿ ಓದ್ತಾ ಬಂದ್ರೆ ಗ್ರೀಕ್ ಪದ ಇಲ್ಲಿ 14ನೇ ಅಧ್ಯಾಯ 23ನೇ ವಚನದಲ್ಲಿ ಬರ್ದಿರ್ತಕ್ಕಂಥ ಪದ ಮತ್ತು ಇನ್ನು ಬೇರೆ ಬೇರೆ ಕಡೆ ಎಲ್ಡರ್ಸ್ ಎಂಬುದಾಗಿ ಹಿರಿಯರು ಎಂಬುದಾಗಿ ಬರ್ದಿರ್ತಕ್ಕಂಥ ಪದದಲ್ಲಿ ಮೂಲತಃ ಗ್ರೀಕ್ ಪದ 3 ಅರ್ಥವನ್ನು ಸೂಚಿಸ್ತದೆ. ಎಲ್ಡರ್ ಅಂದ್ರೆ ಸಭಾ ಹಿರಿಯರು, ಅದೇ ಪದಕ್ಕೆ ಇನ್ನೊಂದು ಅರ್ಥ ಬಿಷಪ್ ಅಂತ ಕೂಡ ಬರೀತದೆ. ಬಿಷಪ್ ಕೂಡ ಎಲ್ಡರೇ. ಅಥವಾ ನಾವು ಇನ್ನೊಂದ್ ಕಡೆ ಓದ್ತೀವಿ ಶೆಪರ್ಡ್ ಎಂಬುದಾಗಿ ಬರೀತದೆ, ಕುರುಬ, ಅವರೂ ಕೂಡ ಸಭಾ ಹಿರಿಯರೇ. ಪಾಸ್ಟರ್ ಎಂಬುದಾಗಿ ಕೂಡ ಕೆಲವು ವರ್ಷನಲ್ಲಿ ಬರ್ದಿದೆ, ಅದು ಕೂಡ ಎಲ್ಡರೇ. ಎಲ್ಡರ್ ಅನ್ನೋದು ಅರ್ಥಕ್ಕೆ ಇವೆಲ್ಲವೂ ಸಮಾನವೇ. ದೇರ್ ಇಸ್ ನೋ ಡಿಫ್ರೆಂಟ್ ಪೋಸ್ಟ್. ಇನ್ನೊಂದು ಪಾಸ್ಟರ್ ಅಂದ್ರೆ ಒಬ್ರು, ಎಲ್ಡರ್ ಅಂದ್ರೆ ಒಬ್ರು, ಬಿಷಪ್ ಅಂದ್ರೆ ಒಬ್ರು ಎಂಬುದಾಗಿ ಇಲ್ಲ. ಎಲ್ಡರ್ಗಿರ್ತಕ್ಕಂಥ ಹೆಸರುಗಳು ಇವೆಲ್ಲವೂ ಕೂಡ ಅಂದ್ರೆ ಎಲ್ಡರ್ ಅಂದ್ರೆ ಬಿಷಪ್ಪು ಅವರೇನೆ, ಶೆಪರ್ಡ್ ಕೂಡ ಅವರೇನೆ, ಈ ಪಾಸ್ಟರ್ ಅಂದ್ರೂ ಕೂಡ ಅವರೇನೆ. ನಮ್ಮ ಸಭೆಯಲ್ಲಿ ಒಂದು ವೇಳೆ ಎಲ್ಡರ್ನ ಪಾಸ್ಟರ್ ಅಂತ ಕರೆದ್ರೆ ತಪ್ಪೇನಿಲ್ಲ. ಇಟ್ ಈಸ್ ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್, ಇಟ್ ಈಸ್ ಕರೆಕ್ಟ್. ಪಾಸ್ಟರ್ ಅಂದ್ರೆ ಆ ಕೆಲಸದವನ್ನು ಸೂಚಿಸ್ತದೆ. ಅವ್ರು ಮಾಡುವ ಕೆಲಸ, ಸಭಾ ಪಾಲನೆ ಇರ್ಬೋದು, ಬೋಧನೆ ಇರ್ಬೋದು, ಕೌನ್ಸಿಲಿಂಗ್ ಮಾಡೋದೇ ಇರ್ಬೋದು, ಹೀಗೆ ಅವ್ರ ಶೆಪರ್ಡ್ ಅಂದ್ರೇನು, ಕಾಯುವವರು ಅಂತ ಅರ್ಥ, ಅದು ಕೂಡ ಸಭಾ ಹಿರಿಯರೇ. ಬಿಷಪ್ ಅಂದ್ರೇನು, ಆಡಳಿತ ಮಾಡುವವರು ಅಂದ್ರೆ ಅರ್ಥ, ಅದು ಕೂಡ ಎಲ್ಡರೇ. ಪಾಸ್ಟರ್ ಅಂದ್ರೇನು, ಬೋಧಿಸುವವರು, ಪ್ರೀಚ್ ಮಾಡುವವರು, ಉಪದೇಶಿಸುವವರು ಅಂತ ಅರ್ಥ, ಅದು ಕೂಡ ಎಲ್ಡರೇ. ಇವತ್ತು ಎಲ್ಡರ್ ಅಂದ್ರೆ ಬೇರೆ ಅಲ್ಲ, ಬಿಷಪ್ ಅಂದ್ರೆ ಬೇರೆ ಅಲ್ಲ, ಪಾಸ್ಟರ್ ಅಂದ್ರೆ ಬೇರೆ ಅಲ್ಲ. ಆಲ್ ದೀಸ್ 3 ವರ್ಡ್ಸ್ ಆರ್ ದ ಸೇಮ್. ಈ 3 ಪದಗಳು ಒಂದೇ. ನೋ ಡೌಟ್ ನಿಮ್ಮ ಸಭೆಯಲ್ಲಿ ಎಲ್ಡರ್ನ ಪಾಸ್ಟರ್ ಅಂತ ಕರೆದ್ರೆ ತಪ್ಪೇನಿಲ್ಲ. ಇದು ಪೆಂಟೆಕಾಸ್ಟಲ್ ಮಾತ್ರ ಸೀಮಿತ ಆಗಿಲ್ಲ, ಅವ್ರಿಗೆ ಮಾತ್ರ ಏನ್ ರಿಸರ್ವ್ ಮಾಡಿ ಬರ್ಕೊಟ್ಟಿಲ್ಲ. ಬಿಷಪ್ ಅಂತ ಕೂಡ ನೀವು ಕರೀಬಹುದು, ದೇರ್ ಇಸ್ ನೋ ಪ್ರಾಬ್ಲಮ್. ಬಿಷಪ್ ಅಂತ ಹೇಳಿದ್ರೆ ಅವರ್ ಎಲ್ಡರ್ಸ್ ಆರ್ ದ ಬಿಷಪ್ಸ್. ಬಿಷಪ್ ಈಸ್ ಬಿಷಪ್, ನೋ ಡೌಟ್. ಅವ್ರಿಗೆ ರೋಮನ್ ಕ್ಯಾಥಲಿಕ್ ಮಾತ್ರ ಇದನ್ನ ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲೂ ರಿಸರ್ವ್ ಮಾಡಿ ಬರ್ಕೊಟ್ಟಿಲ್ಲ. ಕೆಲವು ಸಮಯದಲ್ಲಿ ನಮ್ಮ ಸಭೆಯಲ್ಲಿ ಇನ್ನೂ ಬಹಳ ಗೊಂದಗಳಿದೆ. ಅಲ್ಲೇಲೂಯ ಅಂತ ಯಾರು ಹೇಳ್ಬಿಟ್ರೆ ಇವ್ರು ಪೆಂಟೆಕಾಸ್ಟಲ್ಗೆ, ಇದು ಪೆಂಟೆಕಾಸ್ಟಲ್ ಪದ ನಾವು ರಿಸರ್ವ್ ಮಾಡಿಬಿಟ್ಟಿದ್ವಿ. ಎಲ್ಲಿದೆ ಹಾಗೆ? ಇಟ್ಸ್ ಎ ಬಿಬ್ಲಿಕಲ್ ವರ್ಡ್. ಹೀಬ್ರೂ ಪದದಲ್ಲಿ ದೇವ್ರಿಗೆ ಸ್ತೋತ್ರ ಎಂಬುದಾಗ ಅರ್ಥ. ಹಲ್ಲೆಲೂಯ ಎಂಬ ಹೇಳಿದ್ರೆ ಅದು ಅವ್ರಿಗೆ ಬರ್ಕೊಟ್ಟೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ, ಅಥವಾ ನೀವು ಉಪಯೋಗಿಸ್ಬೇಡಿ ಅಂತಲೂ ಹೇಳಿಲ್ಲ. ಹಾಗೇನೆ ಬಿಷಪ್ ಅನ್ನೋದು ಕೂಡ, ಹಾಗೆಯೇ ಪಾಸ್ಟರ್ ಅನ್ನೋದು ಕೂಡ, ಎಲ್ಡರ್ ಅನ್ನೋದು ಕೂಡ ಬರೆಯಲ್ಪಟ್ಟಿದೆ.
ಈ ಕುರಿತಾಗಿ ಬಹಳ ದೀರ್ಘವಾದ ಅಧ್ಯಾಯ ಇದೆ. ನನಗಿರೋದು ಇನ್ನು 5 ನಿಮಿಷದಲ್ಲಿ ನಾನು ಹೇಳಕ್ ಆಗೋದಿಲ್ಲ. ನಿಮ್ಮೆಲ್ರಿಗೂ ಗೊತ್ತಿದೆ, ಈ ಸಭಾ ಹಿರಿಯರ ಕುರಿತಾಗಿ ಸತ್ಯವೇದದಲ್ಲಿ ಬಹಳ ದೀರ್ಘವಾಗಿ ಬರೆಯಲ್ಪಟ್ಟಿದೆ. ಸಭೆ ಆಡಳಿತ ಮಾಡ್ತಕ್ಕಂಥವ್ರು 3 ಜನ ದೇವ್ರ ವಾಕ್ಯದಲ್ಲಿ ಬರ್ದಿದೆ. ಒಂದು ಅಪೋಸ್ತಲರು, ಎರಡನೇದಾಗಿ ಹಿರಿಯರು, ಮೂರನೇದಾಗಿ ಡೀಕನ್ಸ್ ಅಥವಾ ಸಭಾ ಸೇವಕರು. ಅಪೋಸ್ತಲರು, ಸಭಾ ಹಿರಿಯರು, ಸಭಾ ಸೇವಕರು. ಈಗ ಅಪೋಸ್ತಲರು ಈಗ ಇಲ್ಲ ಅಂತ ನಾನು ಆಗ್ಲೇ ನಿಮ್ಗೆ ಹೇಳಿದ್ದೇನೆ. ಇನ್ನು ಎರಡನೇದಾಗಿ ಹಿರಿಯರು ಇವತ್ತು ಕೂಡ ಇದ್ದಾರೆ ಮತ್ತು ಡೀಕನ್ಸ್ ಅವರು ಕೂಡ ಇದ್ದಾರೆ. ಅದನ್ನೇ ದೇವ್ರ ವಾಕ್ಯದಲ್ಲಿ ಓದ್ತೀವಿ. ಇನ್ನು ಒಂದು ಸತ್ಯ ಏನು ಅಂದ್ರೆ, ಎಲ್ಡರ್ಸ್ ಅಂತ ಕುರಿತಾಗಿ ನಾವು ಓದುವಾಗ ಇನ್ನೊಂದು ವಾಕ್ಯ ಗಮನಿಸಿ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 17ನೇ ವಚನ ಓದಿ. ಅಪೊಸ್ತಲರ ಕೃತ್ಯ 20:17. ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ಅವರು ಅವನ ಬಳಿಗೆ ಸಾಕು. ಈಗ ಗಮನಿಸ್ಬೇಕು, ಸಭೆಯ ಹಿರಿಯನನ್ನು ಕಳಿಸಿದನು ಎಂಬುದಾಗಿ ಬರ್ದಿಲ್ಲ, ಹಿರಿಯರನ್ನು ಎಂಬುದಾಗಿ ಬರ್ದಿದೆ. ಗಮನಿಸಿ ಅಲ್ಲಿ ನೋಡಿ, ಇನ್ನೊಂದ್ಸತಿ ಓದಿ ಸಿಸ್ಟ್ರೆ. ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ಹಿರಿಯರನ್ನು ಅಂದ್ರೆ ಸಭೆಯಲ್ಲಿ ಒಬ್ಬರೇ ಹಿರಿಯರು ಇರುವುದಿಲ್ಲ. ದೇರ್ ಆರ್ ಮೋರ್ ದೆನ್ ಒನ್. ಒಬ್ಬರಿಗಿಂತ ಹೆಚ್ಚಾಗಿ ಇರ್ತಾರೆ ಅನ್ನೋದಕ್ಕೆ ಇದು ಒಂದು ವಾಕ್ಯದ ಆಧಾರ. ಇನ್ನೂ ಒಂದು ವಾಕ್ಯ ಓದಿ. ಮೊದಲೇ ಓದಿದ್ವಲ್ಲ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23ನೇ ವಚನ ಓದಿ. ಅಪೊಸ್ತಲರ ಕೃತ್ಯ 14:23. ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ಹಿರಿಯರನ್ನು ನೋಡಿ, ಅಲ್ಲೂ ಕೂಡ ಹಿರಿಯರನ್ನು ಅಂತ ಬರ್ದಿದೆ, ಹಿರಿಯನನ್ನು ಅಂತ ಬರ್ದಿಲ್ಲ. ಆ ಗ್ರೀಕ್ ಪದ ಪ್ಲೂರಲ್ ಬರ್ದಿದೆ, ಮೋರ್ ದೆನ್ ಒನ್. ಹಿರಿಯರನ್ನು ಅಂತ ಬರ್ದಿದೆ. ಅದರ ಅರ್ಥ ಸಭೆಯಲ್ಲಿ ಸಭಾ ಹಿರಿಯರು ಒಬ್ಬರೇ ಇರುವುದಿಲ್ಲ, ಇರಬಾರದು. ದೇವ್ರ ವಾಕ್ಯಕ್ಕೆ ವಿರುದ್ಧವಾದದ್ದು. ಒಬ್ಬರೇ ಸಭಾ ಹಿರಿಯರು ಇದ್ರೆ ದೇವ್ರ ವಾಕ್ಯದ ಕ್ರಮ ಅಲ್ಲ. ಹಿರಿಯರುಗಳು ಇರಬೇಕು. ಇಟ್ ಡೆಫಿನೆಟ್ಲಿ ಅದು 3 ಜನ ಕೂಡ್ಲಿ, 10 ಜನ ಕೂಡ್ಲಿ, 1000 ಜನ ಕೂಡ್ಲಿ, 2000 ಜನ ಕೂಡ್ಲಿ, ಚರ್ಚ್ ಬಿಲ್ಡಿಂಗ್ ಇರ್ಲಿ, ಮನೇಲಿ ಕೂಡ್ಲಿ, ಎಲ್ಲೇ ಇರ್ಲಿ, ಒಂದು ಸಭೆಯನ್ನು ಪರಿಪಾಲನೆ ಮಾಡ್ಲಿಕ್ಕೆ ಒಬ್ರಲ್ಲ, ಮೋರ್ ದೆನ್ ಒನ್. ಒಬ್ರಿಗಿಂತ ಹೆಚ್ಚಾಗಿ ಇಬ್ರು ಇರ್ಬೋದು, 3 ಜನ, 10 ಜನ, 20 ಜನ. ಇಟ್ ಡಿಪೆಂಡ್ಸ್ ಆನ್ ದರ್ ಚರ್ಚ್. ಸಭೆಯ ಸಂಖ್ಯೆಗನುಸಾರವಾಗಿ, ಅವ್ರ ಆಡಳಿತಕ್ಕನುಸಾರವಾಗಿ ಅದ್ ನಡೀತದೆ. ಆದ್ರೆ ಒಂದಂತೂ ಸತ್ಯ, ಸಭಾ ಹಿರಿಯನೂ ಇಲ್ಲ, ಹಿರಿಯರೂ ಇದ್ದಾರೆ. ಅಂದ್ರೆ ಬಹು ಜನರು ಒಂದಕ್ಕಿಂತ ಹೆಚ್ಚಾಗಿದ್ದಾರೆ ಎಂಬ ವಾಕ್ಯದಲ್ಲಿ ಗಮನಿಸ್ಬೇಕು. ಇನ್ನೂ ಒಂದು ವಾಕ್ಯ ಓದ್ರಿ ಬೇಕಾದ್ರೆ. 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. 1 ಪೇತ್ರ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. ಸಭೆಯ ಹಿರಿಯರೇ, ಜೊತೆ ಹಿರಿಯನಾದ ನಾನು ಕ್ರಿಸ್ತನ. ಸಾಕು ನೋಡಿ, ಅಲ್ಲಿ ಬರೀತದೆ ಸಭೆ ಹಿರಿಯರೇ. ಅಲ್ಲಿ ಕೂಡ ಬರ್ದಿರ್ತಕ್ಕಂಥ ಗ್ರೀಕ್ ಪದ ಪ್ಲೂರಲ್, ಸಭಾ ಹಿರಿಯರೇ ಅಂದ್ರೆ ಅಲ್ಲಿ ಮೋರ್ ದೆನ್ ಒನ್, ಒಬ್ರಿಗಿಂತ ಹೆಚ್ಚಾಗಿ ಇದ್ರು ಅನ್ನೋದನ್ನ ನಾವು ಆಗ್ತೇ ಓದ್ತೀವಿ. ಯಾಕೆ ನಾನು ಇದನ್ನ ಮತ್ತೆ ಮತ್ತೆ ಓದ್ತಿ ಹೇಳ್ತೇನೆ? ಬಹಳಷ್ಟು ನಮ್ಮ ಸಹೋದರ ಸಭೆಗಳಲ್ಲೂ ಮತ್ತು ಬೇರೆ ಸಭೆಗಳಲ್ಲೂ ಕೂಡ ನೋಡ್ತೀವಿ, ಒಬ್ರೇ ಇರ್ತಾರೆ, ಏಕಾಧಿಪತ್ಯ, ಎಲ್ಲವೂ ಅವರದೇ, ಮೊದಲಿಂದ ಕಡೆ ತನಕ ಅವರೇ, ಸ್ಟೇಜ್ ಬಿಟ್ಟು ಕೆಳಗಿಳಿಯೋದಿಲ್ಲ. ಸ್ಟೇಜ್ ಒಂದು ಸರಿ ಪ್ರಾರಂಭದಲ್ಲಿ ಹತ್ತಿದ್ರೆ ಕಡೆಯದಾಗಿ ಅಂತ್ಯಾಶೀರ್ವಾದ ಕೊಡುವ ತನಕ ಅವರೇ ಎಲ್ಲವನ್ನೂ ಮಾಡ್ತಾರೆ. ಆರಾಧನೆ ನಡೆಸರು ಅವರೇ, ಹಾಡು ಹೇಳೋರು ಅವರೇ, ಮ್ಯೂಸಿಕ್ ಬಾರ್ಸರ್ ಅವರೇ, ಅಂತ್ಯಾಶೀರ್ವಾದ ಕೊಡೋರು ಅವರೇ, ಪ್ರಸಂಗ ಮಾಡೋರು ಅವರೇ, ಎಲ್ಲವೂ ಅವರೇ. ಉಳಿದವರೆಲ್ಲರೂ ಅದನ್ನು ಕೇಳ್ತಾ ನೋಡ್ತಾ ಕೂತ್ಕೊಳ್ಬೇಕು ಅಷ್ಟೇ. ಹೀಗೆ ನಡೀತಕ್ಕಂಥ ಸಾಕಷ್ಟು ಸಭೆಗಳಿದೆ. There are many churches. They have only one person. He is the final and the last one. He is the final authorized person from first to last. ಎಲ್ಲ ಅವರೇನೆ. This is not the God's word. ಇದು ದೇವರ ವಾಕ್ಯ ಅಲ್ಲ, ದೇವರ ವಾಕ್ಯದ ಕ್ರಮ ಅಲ್ಲ. This is not the rule and tradition of the church. ಒಂದು ಸಭೆಯ ಕ್ರಮ, ಆ ಸಂಪ್ರದಾಯ ಇದು ಅಲ್ಲವೇ ಅಲ್ಲ. ಇದು ದೇವ್ರ ವಾಕ್ಯದ ಕ್ರಮ ಅಲ್ಲ. ದೇವ್ರ ವಾಕ್ಯದಲ್ಲಿ ಪ್ಲೂರಾಲಿಟಿ ಇದೆ. ನಾವು ಯವನಸ್ಥರಾಗಿ ಮುಂದೆ ಬಹಳಷ್ಟು ಸೇವೆ ಮಾಡ್ಲಿಕ್ಕೆ
ಸಭೆಗಳನ್ನ ನೋಡ್ಕೊಳ್ಳಿಕ್ಕೆ ಒಂದ್ ವೇಳೆ ಕರ್ತನು ನಿಮ್ಮಲ್ಲಿ ಬಹಳ ಜನರನ್ನ ಆ ಸ್ಥಾನಕ್ಕೆ ಇಡಬಹುದು. ನೀವೆಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಒಬ್ಬ ಏಕಾಧಿಪತಿ ಸರ್ವಾಧಿಪತ್ಯ ಇಲ್ಲ. ಸಭೆಯಲ್ಲಿ ಬಹುತ್ವ ಇದ್ದೇ ಇರ್ಬೇಕು. ಅದು ಸಭೆಯ ಕ್ರಮ, ವಾಕ್ಯದ ಕ್ರಮ ಹಾಗೆಯೇ. ಮತ್ತು ಈ ಸಭಾ ಹಿರಿಯರನ್ನ ಅದೇ ನಾನು ಹೇಳಿದ ಹಾಗೆ ಎಲ್ಡರ್ಸು ಅವರೇ, ಪಾಸ್ಟರ್ಸ್ ಅವರೇ, ಓವರ್ಸಿಯರ್ಸ್ ಅವರೇ, ಬಿಷಪ್ ಕೂಡ ಅವರೇನೆ. ಯಾಕಂದ್ರೆ ಇವೆಲ್ಲ ಪದ ಅದಕ್ಕೆ ಬರ್ದಿರೋದು. ಅದನ್ನು ಕೂಡ ಒಂದು ವಾಕ್ಯ ನೋಡ್ಬಿಡೋಣ. ಮೊದಲನೇ ತಿಮೋಥೆ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ಓದಿ. 1 ತಿಮೋಥೆ ಅಥವಾ ನೀವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ಓದ್ಬೋದು. ಎಫೆಸ 4:11. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಇದೆಲ್ಲ ನಾನು ಮುಂದಕ್ಕೆ ಹೇಳಕ್ ಹೋಗೋದಿಲ್ಲ, ಬಹಳ ಸಾರ್ಥ ಇದೆ. ಈಗ ಯಾರ್ಯಾರು ಏನೇನ್ ಸೇವೆ ಮಾಡ್ಬೇಕು ಅವ್ರು ಸೇವೆ ಮಾಡಿದ್ರೆ ಕೆಲವ್ರ ಕೆಲಸ ನಿಂತೋಯ್ತು. ನಾನು ಮೊದ್ಲೇ ಹೇಳಿದೆ, ಈಗ ಟುಡೇ ದೇರ್ ಇಸ್ ನೋ ಅಪೋಸಲ್ ಇಲ್ಲ, ಹಾಗೆ ಕೆಲವ್ರು ಇಲ್ಲ, ಸುವಾರ್ತಿಕರಿದ್ದಾರೆ. ಅದೆಲ್ಲ ನಾನು ಆಮೇಲೆ ಹೇಳಕ್ ಹೋಗ್ತೀನಿ. ಅಲ್ಲಿ ಕೂಡ ಸಭಾ ಹಿರಿಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಕೂಡ ಪ್ಲೂರಾಲಿಟಿಯಾಗಿ ಬರ್ದಿದೆ. 1 ತಿಮೋಥೆ 3:2 ಕೂಡ ಅದನ್ನೇ ಬರ್ದಿದೆ. ನಾವು ಅದರ ಬಗ್ಗೆ ನಾವು ಓದ್ತಾ ಹೋಗೋದು. ಮುಂದಕ್ಕೆ ಬಂದ್ರೆ ಈ ಸಭಾ ಹಿರಿಯರನ್ನ ನೇಮಕ ಮಾಡುವುದು ಹೇಗೆ, ಈ ಸಭಾ ಹಿರಿಯರ ಆಗ್ಲಿಕ್ಕೆ ಯೋಗ್ಯತೆ ಅಥವಾ ಕ್ರಮ ಏನಿದೆ, ಅವರ ಅರ್ಹತೆ ಏನು, ಅದೆಲ್ಲದ್ರ ಕುರಿತಾಗಿ ನಾವು ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನೋಡ್ತಾ ಹೋಗ್ಬಹುದು. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ಯಾಕಂದ್ರೆ ನಮ್ ಸಮಯ ಆಯ್ತಾ ಬಂತು. ಅದಾದ್ಮೇಲೆ ಡೀಕನ್ಸ್ ಬಗ್ಗೆ ಏನ್ ಬರೀತದೆ ಇದನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕು. ನನ್ನ ಪ್ರೀತಿ ದೇವ್ ಜನರೇ, ಅದರಲ್ಲೂ ವಿಶೇಷವಾಗಿ ಯವನಸ್ಥರೇ, ನಾನು ನಿಮ್ಗೆಲ್ಲ ಒಬ್ಬ ಸೇವಕನಾಗಿ ಹೇಳತಕ್ಕಂಥ ಮಾತೇನಂದ್ರೆ, ಬಹಳಷ್ಟು ಸಭೆಗಳಲ್ಲಿ ಈ ವಾಕ್ಯದ ಕ್ರಮ ಇದುವರೆಗೆ ನಾನು ಹೇಳಿದ್ರು ಇದಿಲ್ಲ. ಒಬ್ರೇ ಇಲ್ಲ, ಯಾರು ಇನ್ ಮಾತಾಡೋ ಹಾಗಿಲ್ಲ. ಅವ್ರು ಏನ್ ಹೇಳ್ತಾರೋ ಅಂತಿಮ. ಇದು ಸಭೆ ಕ್ರಮನ? ಇದು ವಾಕ್ಯ ಹಾಗೆ ಹೇಳ್ತದ? ಅವ್ರು ಏನ್ ಹೇಳಿದ್ರು ಎರಡನೇ ಮಾತಿಲ್ಲ. ಒಂದು ಸಭೆಯಲ್ಲಿ ನಾನು ನೋಡಿದ್ದೇನೆ, ಒಬ್ಬ ಸಹೋದರರು ಇನ್ನೊಬ್ಬರು ಸಹೋದರ ಅಥವಾ ಸಹೋದರಿಯ ಮನೆಗೆ ಹೋಗ್ಬೇಕು ಅಂದ್ರೆ ಇವ್ರನ್ನ ಕೇಳಿ ಹೋಗ್ಬೇಕು. ಅವ್ರು ಹೋಗಿ ಅಂದ್ರೆ ಹೋಗ್ಬೇಕು, ಅವ್ರು ಹೋಗ್ಬೇಡ ಅಂದ್ರೆ ಹೋಗಾಗಿಲ್ಲ. ಅಪ್ಪಿತಪ್ಪಿ ಗೊತ್ತಿಲ್ದೇನೆ ಹೋದ್ರೆ ನೆಕ್ಸ್ಟ್ ಸಂಡೇ ಬಂದಾಗ ಮೊದಲು ಹೋದವರು ಎದ್ದು ನಿಂತು ಸಾಕ್ಷಿ ಕೊಡ್ಬೇಕು, ಕ್ಷಮೆ ಕೇಳ್ಬೇಕು. ಎರಡನೇದಾಗಿ ಸೇರಿಸಿಕೊಂಡ್ರವರು ಕೂಡ, ಯಾರ ಮನೆಯಲ್ಲಿ ಸೇರಿಸಿಕೊಂಡಿರ್ತಾರೋ ಅವರು ಕೂಡ ಕ್ಷಮೆ ಕೇಳ್ಬೇಕು. ಈ ಪದ್ಧತಿ ಇದೆ. ಇದು ಎಲ್ಲಿಂದ ಬಂತು? ಯಾರಿದನ್ನೆಲ್ಲ ಹೇಳಿದವರು? ಇದು ಈ ತರ ಹೇಳ್ತಾ ಹೋದ್ರೆ ಇವತ್ತು ಸಭೆಗಳ ಸ್ಥಿತಿ ಕಣ್ಣೀರಿಡುವಂತ ಸ್ಥಿತಿಗೆ ಬಂದಿದೆ. ಸರ್ವಾಧಿಪತ್ಯ ಇದೆ. ಅದೆಲ್ಲವೂ ಕೂಡ ವಾಕ್ಯದಲ್ಲಿ ಇದೆಯೋ ಇಲ್ವೋ ಎಂಬುದನ್ನ ತಿಳಿಸಿಕೊಳ್ಳಿಕ್ಕೋಸ್ಕರವಾಗಿ ನಾನು ಇದನ್ನ ಒತ್ತಿ ಹೇಳಿದ್ದೇನೆ. ದಿಸ್ ಈಸ್ ನಾಟ್ ದ ರೂಲ್ ಅಂಡ್ ದ ಗಾಡ್ಸ್ ವರ್ಡ್. ಇದು ದೇವ್ರ ವಾಕ್ಯನೂ ಅಲ್ಲ, ಇದು ಸಭೆ ಕ್ರಮನೂ ಅಲ್ಲ. ಅದರಿಂದ ನಾವೆಲ್ಲರೂ ಮನದಟ್ಟು ಮಾಡ್ಕೊಂಡು ಕರ್ತನ ವಾಕ್ಯವನ್ನು ಗಮನಿಸ್ತಾ ಮುಂದೆ ಹೋಗೋಣ. ಮುಂದಿನ ದಿನಗಳಲ್ಲಿ ಈ ಆಡಳಿತ ಮಾಡ್ತಕ್ಕಂಥವ್ರು ಹೇಗೆ ಆರಿಸ್ಬೇಕು, ಅವ್ರ ಅರ್ಹತೆ ಏನು, ಅವ್ರು ಏನ್ ಮಾಡ್ಬೇಕು, ಅವ್ರ ಕೆಲಸ ಏನು ಎಂಬುದಾಗಿ ನಾವು ನೋಡ್ತಾ ಹೋಗೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.